ವಿಷಯ ಪ್ರಾಪ್ತಿಗಾಗಿ ಏನು ಮಾಡ್ತಿಯಲ್ಲ ಅದೆಲ್ಲ ವ್ಯರ್ಥ. ಸುಳ್ಳ ಮಹಾತ್ಮರ ಶಿಷ್ಯರು, ನಾವು ಆತ್ಮಾನಂದ ಶಿಷ್ಯರು, ಶಿವಾನಂದ ಶಿಷ್ಯರನ್ನವರು. ಯಾರದಿರ ಶಿಷ್ಯರು? ಶಿವಾನಂದರ ಶಿಷ್ಯರು ಯಾರಿರುವರು ಅಂತ. ಶಿಷ್ಯರನ್ನವರು ಚಂಚಲ ಮನಸ್ಸಿನವರದಿರು, ಏನು ನಿಶ್ಚಲ ಮನಸ್ಸಿನವರದಿರು? ವಿಷಯದ ಬಗ್ಗೆ ಬಾಯಿ ತಕೊಂಡು ಕುಂದ್ರೆ ಶಿಷ್ಯರು ಹೆಂಗಾಕಿ ನೀವು? ಅದು ಬೇಕು ಇದು ಬೇಕಂತ ಬಾಯಿ ತಗೊಂಡು ಕುಂತಿಯಲ್ಲ. ಏನೋ ನಿಮ್ಮ ಆಶೀರ್ವಾದದಿಂದ ಇದು ಬಿದ್ರೆ ಸಾಕ್ರಿ ನಮಗಂತ. ಜಗತ್ತಿನಿಂದ ಏನಾರ ಬೇಕನ್ನೋ ಶಿಷ್ಯ ಅಲ್ಲ. ಏನೂ ಬೇಡ ನಾವು ಅವ ಶಿಷ್ಯ. ಏನೂ ಅಲ್ಲೇ ಗುರುವೇ ಜಗವೆಂಬುದು. ಜ್ಞಾನ ಭಕ್ತಿ ಕೊಡೋ ಇದು ಒಂದೇ ದೊಡ್ಡದು. ಅದಕ್ಕಾಗಿ ಪ್ರಯತ್ನ ಮಾಡುವ ಅವು ನಿಜವಾದ ಶಿಷ್ಯ. ನಾವು ಅವ್ರ ಹೆಸರಿನವಾಗಿ ಏನು ನಡೆಸಿ ನೋಡ್ಕೊ. ವಿಷಯ ಸಂಗ್ರಹ, ವಿಷಯ ಭೋಗದೊಳಗೆ ಕಾಲು ಕಳಿಲಿಕ್ಕೈತಿ. ಚರಟದೊಳಗೆ ಏನಾರ ಹೊಂದಿ ಸುಖ ಹೊಂದ್ಬೇಕಂತ ಹೊಂಟೇವಿ. ಎಂದಿಗೆ ಸಿಗ್ಬೇಕ್ರಿ ಚರಟದೊಳಗೆ ಸುಖ? ರಸ ಏನ್ ಸಿಗ್ಬೇಕು? ವಿಷಯವೆಂಬ ತುಷವೆಲ್ಲವನ್ನು ತೂರಿ ಅಂದಾರ. ಇದು ಕಸ ಅನ್ನೋದು ಹೊಳಿಬೇಕಲ್ಲ ನಾವು. ಅದನ್ನ ಯಾಕೆ ಮಾಡ್ತೀವಿ ಕಸದ ಅಪೇಕ್ಷಾ ಅಂತ? ರಸೋ ವೈಸಹ, ರಸ ಅಂದ್ರೆ ಆನಂದ. ಅದನ್ನ ನಿನ್ನೊಳಗೈತಿ, ಈ ವಿಶ್ವದೊಳಗಿಲ್ಲ. ನಾವು ವಿಶ್ವದೊಳಗೆ ಅದರ ಕಸದಾಗ ರಸ ಹುಡ್ಕಾಕತ್ತೀವಿ. ಎಂದಿಗೆ ಸಿಗಬೇಕು ಹೇಳಿ? ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕು? ಇದ್ದದ್ದು ಬಿಟ್ಟು ನಿನ್ನೊಳಗೈತಿ. ಅದು ನಿನಗೆ ಬೇಕಾದದ್ದು ಆನಂದ ಸುಖ. ಅದನ್ನು ಅನುಭವದಿಂದ ನೋಡು. ಅನುಭವದಿಂದ ನೋಡ್ಕೋಬೇಕಂದ್ರೆ ಇಂದ್ರಿಯಗಳ ವ್ಯಾಪಾರ, ಮನೋ ವ್ಯಾಪಾರ ಬಂದ್ ಮಾಡೋದು. ಶಮೆ ದಮೆ ಅಂತಾರೆ ಅದಕ್ಕೆ. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ನಮ್ಮೊಳಗೆ ಐತಿ ಅನ್ನೋದು ಅನುಭವ ಕೊಡ್ತೈತಿ. ಇಲ್ಲಿ ತನಕ ಅದ್ರಾಗ ಆಸಕ್ತಿ ಐತಿ. ಮನಸ್ಸು ಮತ್ತು ಇಂದ್ರಿಯಗಳ ವ್ಯವಹಾರದೊಳಗೆ ನಿನಗೆ ಆಸಕ್ತಿ ಐತಿ. ಅಲ್ಲಿ ತನಕ ನಮ್ಮೊಳಗೆ ಐತಿ ಅನ್ನೋದು ತಿಳ್ಕೊಳಕ್ ನಿನಗಾಗುದಿಲ್ಲ. ಅವನು ಬಂದ್ ಮಾಡು. ಅದರಿಂದ ಏನೂ ಲಾಭ ಇಲ್ಲ, ತನು ಆಕೈತಿ. ಎಚ್ಚರ ಆದ ಕೂಡಲೇ ಅದನ್ನು ಮಾಡಿ ಮನಸ್ಸಿನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಮಾಡಿದ್ದನು ಆತದನು. ದಿನನಿತ್ಯದ ವ್ಯವಹಾರ ಹಿಂಗ ಐತೇನ? ಬೇರೆ ಬೇರೆ ಐತೆ. ಅದ ಒಳ್ಳೆ ಅವ ಇಂದ್ರಿಯಗಳು, ವಿಷಯ ವಸ್ತುಗಳು. ಅದ ವ್ಯಾಪಾರ, ಅದ ಮನಸ್ಸಿನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಮಾಡಿ ಏನ್ ಲಾಭ ಮಾಡ್ಕೊಂಡಿ? ಕಡೆಗೆ ಬ್ಯಾಸರಿಕೆಯನ್ನು ಹೊಂದಿದಿ. ಎಲ್ಲಿ ವಿಶ್ರಾಂತಿ ಹೊಂದಿ? ಅವು ಯಾವೂ ಇಲ್ಲದಲ್ಲಿ. ಅಂತರ್ಮುಖ ವೃತ್ತಿ ಒಳಗೆ ಅದನ್ನು ಅನುಭವ ಮಾಡಿದಾಗ ನಿನಗೆ ಇದು ಧನು ಹೋಗ್ತೀನಿ. ಮತ್ತು ಬಹಿರ್ಮುಖ ವೃತ್ತಿಗೆ ಬರ್ತಿ, ಮತ್ತು ಧನು ಹೊಂದಾಕ. ಯಾಕೆ ಬಂದಿಲ್ಲೇ? ಅನುಲಿ ಉಣ್ಣಾಕ. ಏನ್ ಲಾಭ ಐತಿ ಹೇಳಿ ನಿನಗೆ? ಎದರಿಂದ ವಿಶ್ರಾಂತಿ ಆಕೈತಿ? ಎದರಿಂದ ವಿಶ್ರಾಂತಿ ಕಳ್ಕೋತಿ ನೋಡ್ಕೊ. ಧನು ಎದರಿಂದ ಆತೀನಿ? ನಾವು ಯಾಕೆ ದಣಿತೀವಿ ಅನ್ನೋದನ್ನು ವಿಚಾರ ಮಾಡಿರೇನು? ಹೊರಮುಖ ವೃತ್ತಿಗೆ ಧನು ಹೋಗ್ತೈತಿ, ಒಳಮುಖ ಆದಾಗ ಧನು ಹೋಗ್ತೈತಿ. ಅದಕ್ಕೆ ಅಂತರ್ಮುಖಿ ಆಗು ಅಂದಾರ. ಅಂತರಂಗದ ದುಡುಕಿದು. ಬಹಿರಂಗದಾಗ ಏನೂ ಮಾಡೋ ಕೆಲಸ ಇಲ್ಲ. ನಾವು ಮಂದಿಗೆ ತೋರ್ಸೋದಲ್ಲ ಅಲ್ಲಿದು. ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕನ್ನೋ ಒಂದು ಕೆಲಸ ಇದೆ. ಎಷ್ಟೆಷ್ಟು ಒಳಗೆ ಸರಿತಿ ಎಷ್ಟೆಷ್ಟು ನಿನಗೆ ಹಿತ ಅದ ನೋಡಿ. ಎಷ್ಟೆಷ್ಟು ಹೊರಗೆ ಹೊಕ್ಕೇನಂತಿ ಎಷ್ಟೆಷ್ಟು ನಿನಗೆ ದುಃಖನ. ಎಲ್ಲ ಮನುಷ್ಯನ ವ್ಯಾಪಾರ ಅಳದಾಗ ಇದು ಅನುಭವ ಬರ್ತೈತೆ. ನಾವು ಅವಾಗ ಮುಂದುವರೆದ ಸಾಧಕನಿಗೆ ಇದು ಅಭ್ಯಾಸ ಶುರುವಾಕೈತೆ. ನಾವು ಮನೋ ವ್ಯಾಪಾರಗಳೆಲ್ಲ ಅಳದಾಗ ಅವಾಗ ಅವೆಲ್ಲ ಅನಾಥನಾದಗಳು, ಸೂಕ್ಷ್ಮ ಶರೀರಗಳು ತೋರಾಕ ಶುರುವಾಗ್ತವೆ. ಇವನ್ ವ್ಯಾಪಾರ ಬಂದ್ ಮಾಡಿ ಅಭ್ಯಾಸ ಒಂದು ಗಾಢ ಆತಂತಂದ್ರೆ ಅವಾಗ ಅವಾಗಲ್ಲ ಅಭ್ಯಾಸ ಕೂತವಗೆ ಇದೆಲ್ಲ ಮುಂದುವರೆದ ಸಾಧಕನಿಗೆ ಅನುಭವ ಕೊಡ್ತೈತಿ. ನಾವು ಅದಕ್ಕೆ ಕೂಡ್ಲಿಲ್ಲ, ನಮ್ಗೆ ಅದು ಅನುಭವಕ್ಕೆ ಬರ್ಲಿಲ್ಲ. ಬರೀ ಮಾತುಕತೆಗಳನ್ನ ಆಡ್ತೀವಿ. ಅರಮನೆಯನ್ನ ಸುದ್ದಿ ತಿರುಕರು ಮಾತಾಡಿದಂಗ ನಮ್ಮ ಬಾಳೆ. ಹೌದ್ರ? ಅರಮನೆಯನ್ನ ಸುದ್ದಿ ತಿರುಕರೆ ಅಂತದ್ದೈತಿ. ಅಲ್ಲಿ ಎಂತ ಭೋಗಗಳದಾವ, ಅಂತವೆಲ್ಲ ತರದ ಅನುಕೂಲ ಐತಿ.
ಮತ್ತು ನಾವು ತಿರುಬೋಕಿಗಳು, ಮತ್ತು ಎಲ್ಲಿ ಹುಡುಕಾವ್ರು ವಿಷಯ ವಸ್ತುಗಳಲ್ಲಿ ಹುಡುಕಾವ್ರು, ಮತ್ತು ಏನ್ ಮಾಡವ್ ನೀನು ಹೇಳಿ ಕೇಳಿ ಮತ್ತು ಅದನ್ನ ಮಾಡ್ತೀರಿ. ಎಂದಿಗೆ ಸಾಧ್ಯ ಆಗ್ಬೇಕಲ್ರಿ? ಇಷ್ಟೆಲ್ಲ ಉನ್ನತ ವಿಚಾರಗಳನ್ನ ಹೇಳುವುದು ಕೇಳುವುದು ಅನುಭವಗಳ ಮುಖಾಂತರಕ್ಕೆ ಆದ್ರೂ ಮತ್ತು ಎತ್ತಾಗ ಹೊಂಟೈತಿ ನೋಡ್ಕೊಂಡು ನಿಮ್ಮ ಮನಸ್ಸು. ಏನಿನಂತೆ ಹತ್ತಾಗ ಐತೈತೋ ಬಾಳ್ಯದ ಕಡೆಗೇನ ಐತೋ ಏನೋ ಅದರಿಂದ ವಿಮುಖ ಆಗ್ಬೇಕಂತೈತಿ ನೋಡ್ಕೊರಿ. ಅದ್ರಾಗ ಅನಾಸಕ್ತಿಯನ್ನು ಹೊಂದಬೇಕಂತೀವೋ ಏನೋ ಅದ್ರಾಗ ಆಸಕ್ತಿ ಹೊಂದಬೇಕಂತೀವಿ ನೋಡು. ಅದ್ರಾಗ ಆಸಕ್ತಿಯಿಂದಲೇ ನಿನಗೆ ದುಃಖ, ಅನಾಸಕ್ತಿಯನ್ನು ಹೊಂದಿದಾಗ ನೀವು ದುಃಖದಿಂದ ಬಿಡುಗಡೆ ನೋಡು. ವೈರಾಗ್ಯವನ್ನು ಹೊಂದು, ಅನಾಸಕ್ತಿ ಅಂದ್ರೆ ವೈರಾಗ್ಯ, ತ್ಯಾಗ, ಬಿಡೋದು. ಬಿಟ್ರೆ ಏನಾರು ಆದಿತ್ತಂತೇವ್ ನಾವು, ಹೆಂಗ್ರಿ ಇದನ್ನ ಬಿಡೋದು, ಹಿಡ್ಕೊಂಡು ಕುಂತೇವು ಬಾಳೆ ಇದನ್ನ, ಏನೂ ಲಾಭ ಇಲ್ಲ ಅದ್ರಾಗ. ನೀ ಶರೀರ ಬಿಡು ಮಟ ಅದ್ರಾಗ ಏನು ಮಾಡಿದ್ರು ಲಾಭ ಇಲ್ಲ ನಿಮ್ಗೆ. ಅದನ್ನ ಕೈ ಬಿಟ್ಟಾಗ ನಿನ್ನೊಳಗ ನೀ ನೋಡ್ಕೊಂಡು, ಕೈ ಬಿಟ್ಟು ನಿನ್ನೊಳಗ ನೋಡ್ಕೊಂಡಾಗ ನಿನಗೆ ಲಾಭ. ಸುಖಿಗಳಾದವರೆಲ್ಲ ಅದನ್ನ ಕೈ ಬಿಟ್ರಿಲ್ಲ. ಬಾಳೆ ದೇಶನ ಎಲ್ಲ ಕೈ ಬಿಟ್ಟು ತನ್ನೊಳಗ ತಾನು ನೋಡ್ಕೊಂಡು ಸುಖ ಹೊಂದಿದ್ರು ಅವರು. ಬರೀ ಮಾತಿನಿಂದನ ತ್ಯಾಗ ಮಾಡಿದ್ರೆ ಮನಸ್ಸಿನಾಗ ಐತಿಲ್ಲೋ ಅದು. ಬಾಯಿಲೆ ಅಂತಂದ್ರೆ ಬಿಟ್ಟಾಗ ದೊರೆಯುವಂತ ಸುಖ ಬಾಯಿಲೆ ಹೇಳಿದ್ರೆ ಸಿಗುದಿಲ್ಲ, ಮಾತಾಡಿದ್ರೆ ಅದು ಸಿಗ್ತದೆ. ಅದಕ್ಕೆ ಬಿಡಬೇಕು. ಬಿಡಬೇಕೆನಿತನಿತನ್ನ ಕಡು ಚಪಲತೆಯ ಚಿತ್ತದ ಅಳಿವನ್ನ. ಮನಸ್ಸು ಚಂಚಲ ಆಗುವುದು ಯಾವುದೈತಿ, ಆ ವಿಷಯ ಚಿಂತನೆಯನ್ನು ಎಲ್ಲ ಕೈ ಬಿಡಬೇಕು. ಚಂಚಲತೆಗೆ ಕಾರಣವಾದದ್ದು ಏನೇನೈತಿ, ಚಪಲ ಮನಸ್ಸು ಚಂಚಲ ಆಗ್ತೈತಿ, ಹಂಗ ಬೇಕು ಕಾಣಿಸ್ತೈತಿ. ಅದನ್ನು ಕೈ ಬಿಡೋದಲ್ಲ. ಬಿಟ್ಟಾಗಿ ನಿನಗಿದ ಅನುಭವ ಕೊಡ್ತೈತಿ. ಅದಕ್ಕೆ ತ್ಯಾಗದಿಂದನ ದೊರೀತದ ಇದು, ಬಿಟ್ಟಾಗ ದೊರೆಯುವಂಥದ್ದು. ಬರೀ ಬಿಡಬೇಕು ಅನ್ಕೊಂತ ಕುಂತ್ರೆ ಜನ್ಮ ಹೋಗೋ ತನಕ ಇದನ್ನ ಮಾಡಿದ್ವಿ, ಬಿಡಕ್ಕಾಗಲಿಲ್ಲ. ಮತ್ತು ದುಃಖ ಬೆನ್ನು ಹತ್ತದ ನೀವು. ದೇವರು ಎಲ್ಲಿಲ್ಲ ಅನ್ನೋದನ್ನು ಹೇಳ್ರಿ ಅಂದ್ರೆ ದೇವರು ಎಲ್ಲಿದಾನ ಅನ್ನೋದನ್ನು ಹೇಳಲಿಕ್ಕೆ ಬರ್ತದೆ. ತೋರ್ಸು ನನಗೆ, ಎಲ್ಲಿಲ್ಲ ತೋರ್ಸು, ಅಲ್ಲಿ ಎಲ್ಲಿದಾನ ಅನ್ನೋದು ಹೇಳ್ತೇನೆ ನಾನು. ದೇವ್ರನ್ನ ತೋರ್ಸ್ರೆ ನಾವು, ನಿನ್ನ ತೋರ್ಸಿನಿ ಮೊದಲ ಅಂದ್ರೆ ದೇವ್ರು ತೋರಿಸ್ತೇನೆ ಅಂತಿದ್ರ. ದೇವ್ರ ಭೇಟಿಯಾಗ ನೀ ಯಾರು, ನಿನ್ನ ತೋರ್ಸ್ಪ. ನೀ ಅಂದ್ರೆ ಎದನ್ನು ತೋರಿಸ್ತೀನಿ, ನೀ ಎಲ್ಲದನ್ನು ತೋರಿಸ್ತೀನಿ, ನನಗೆ ತೋರಿಸ್. ನಿನ್ನನ್ನು ತೋರಿಸ್ಲಿಕ್ಕೆ ನಿನ್ನ ಎದುರಿಗೆ ನೀನು ಬರ್ಲಾರಿ. ಅದು ಕಂಡದ್ದು ಯಾವುದು ದೇವ್ರಲ್ಲ, ಅದು ತೋರಿಸಲಿಕ್ಕೆ ಬರುವಂತದ್ದಲ್ಲ, ಜಡವಸ್ತು ಅನ್ನೋದು. ದೇವ್ರನ್ನ ತೋರ್ಸಕ ದೇವರು ಪ್ರತ್ಯಕ್ಷ ಆಗುವುದು ಯಾವುದು ದೇವ್ರ ಅಲ್ಲದ. ನೀ ಕಲ್ಪಿಸ್ಕೊಂಡು ದೇವ್ರ ಪ್ರತ್ಯಕ್ಷ ಆತಿ, ದೇವಿ ಪ್ರತ್ಯಕ್ಷ ಅವು ಯಾವ ದೇವ್ರಲ್ಲ, ಅವು ಜಡವಸ್ತುಗಳು, ತೋರೆಡಗು ಅಂತವು. ಅದು ಯಾವುದು ದೇವ ಸ್ವರೂಪ ಅಲ್ಲ. ಅದು ಮಾಯಾ, ಅದ ತೋರಿಕೆ. ಅದು ತೋರ್ತತಿ ಎಡಗ್ತತಿ. ಅದು ಅದಕ್ಕೆ ತಲೆ ಅಂತ ತೆಗೆದೋಗ್ಯಾರ. ದೇವರು ಎಂದೂ ಪ್ರತ್ಯಕ್ಷವಾಗಲಾರ್ದು, ನಮ್ಮಿಂದ ಅರಿವಿಸ್ಕೊಳ್ಳೋದು ಯಾವುದು ದೇವರು ಆಗ್ಲಾರ್ದು. ಎಲ್ಲವನ್ನು ಅರಿತಕ್ಕಂಥದ್ದು, ಯಾವಾಗಲೂ ಇರ್ತಕ್ಕಂಥದ್ದು, ಅದಕ್ಕೆ ದೇವರು ಅಂತಾರೆ. ಅದು ನಿನ್ನ ಬಿಟ್ಟಿಲ್ಲ. ಆ ಅರುವ ನೀನದಿ, ಯಾವಾಗಲೂ ಇರುವ ನೀನದಿ, ಆನಂದ ಸ್ವರೂಪನ ನೀನದಿ ಅನ್ನೋದನ್ನು ಅನುಭವದಿಂದ ಕಂಡುಕೊಂಡು ಉಳ್ಕೊಳ್ಳೋದು ಅಷ್ಟೇ ಕೆಲಸದ. ನಾವು ವಿಪರೀತ ಏನೇನೋ ಕಲ್ಪಿಸ್ಕೊಂಡು ಕೂತೀವಿ, ದೇವರಂದ್ರೆ ಏನೇನೋ ಕಲ್ಪಿಸ್ಕೊಂಡು ಕೂತೀವಿ, ಆಕಾರ ನಾಮ ರೂಪಗಳು ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೆಡಿಸ್ಕೊಂಡು ಕುಂದಿರ್ತೀವಿ. ಮನಸ್ಸು ಸುಮ್ಮನೆ ಇದ್ರೆ ದೇವರೇ ಇರ್ತದೆ. ಮನಸ್ಸು ಚಂಚಲ ಆದ್ರೆ ದೇವ್ರು ಅಲ್ಲದಿರ್ತದೆ. ಅಧ್ಯಾತ್ಮ ವಿಚಾರ ಅಂದ್ರೆ ರಾಮಾಯಣ ಮಹಾಭಾರತ ಅಂತ ತಿಳಿದೇನೆ, ಸಂಖ್ಯಾಬಳೆನ ಪದ ಅಂತ ತಿಳಿದೇನೆ.
ದೇವರನ್ನು ಅದಂದ್ರೆ ಏನು ಅನ್ನೋದು ಗೊತ್ತಿಲ್ಲದಕ್ಕೆ ದೇವ್ರ ನೆನಪು ಮಾಡಕ್ ಬರವಲ್ದು ನಿಮಗೆ. ಗೊತ್ತು ಗುರು ಇಲ್ಲಿಲ್ಲ ಏನಾರ ನೆನಪು ಮಾಡ್ಕೊಂತ ಕೊಡು. ದೇವ್ರಂದ್ರೆ ಜ್ಞಾನ, ಆನಂದ ಅನ್ನೋದು ಗೊತ್ತಿಲ್ಲ. ಎಲ್ಲವನ್ನು ಅರಿತಕ್ಕಂಥದ್ದು, ಯಾವಾಗಲೂ ಇರ್ತಕ್ಕಂಥದ್ದು. ದೇವ್ ಅಂದ್ರೆ ಪ್ರಕಾಶ, ಜ್ಞಾನ, ಯಾವಾಗಲೂ ಸುಖರೂಪಿಯಾಗಿ ಇರುವುದಕ್ಕನ ಪರಮ ಪುರುಷಾರ್ಥ ಅಂತಾರೆ. ದುಃಖರಹಿತ ಆಗಿರ್ಬೇಕು, ಅದಕ್ಕೆ ಮೋಕ್ಷ. ಅದು ಮೋಕ್ಷವನ್ನು ಹೊಂದುವುದನ್ನ ಪುರುಷಾರ್ಥ ಅಂತಾರೆ. ದುಃಖರಹಿತ, ಎಂದೆಂದು ದುಃಖ ಇಲ್ಲ ನಮಗೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು, ಪುರುಷಾರ್ಥ ಸಿದ್ಧಿಗಾಗಿ. ಮೋಕ್ಷವನ್ನು ಹೊಂದೋದಕ್ಕೆ ಪುರುಷಾರ್ಥ ಅಂತಾರೆ. ಆನಂದ ಹೊಸದಾಗಿ ಹೊರಗಿನಿಂದ ಪಡೆಯುವ ಒಂದು ವಸ್ತು ಅಲ್ಲದು. ಯಾವುದರ ಕರ್ಮದಿಂದ ಪಡಿಲಿಕ್ಕೆ ಬರುವಂತಹದ್ದಲ್ಲದು, ಕರ್ಮದ ಫಲಾನೂ ಅದಲ್ಲ. ಆದರೂ ಏನಾರ ಮಾಡಿ ಆರಾಮಿರ್ಬೇಕಂತ ಹೊಂಟೇವಿ. ಇಲ್ಲಿ ತನಕ ಮಾಡ್ಕೊತ ಬಂದಿಯಲ್ಲ, ಅದರಿಂದ ಏನಾಗೈತಿ? ಆರಾಮಾತು ಏನು ಧನು ಆತು ನೋಡು. ಎದಕ್ ಬಡ್ಕೋತಿ? ಕೆಲ್ಸಿದ್ದ ಆರಾಮಿರೋ ಸಂಬಂಧ ಹಂಗೆ ಬಡ್ಕೊಂಡು ಆರಾಮದೇನು? ಆನಂದವು ಯಾವ ಕರ್ಮದಿಂದ ದೊರೆಯುವಂತ ವಸ್ತು ಅಲ್ಲದು. ಅದು ಉತ್ಪಾದ್ಯನೂ ಅಲ್ಲ, ಸಂಸ್ಕಾರಿನೂ ಅಲ್ಲ, ಪರಿಣಾಮಿನೂ ಅಲ್ಲ, ಪ್ರಾಪ್ಯನೂ ಅಲ್ಲ ಅಂತ. 4 ನಮೂನಿ ಕಾರ್ಯಗಳಿಂದ ಅದು ತಯಾರಾಗುವಂತ ವಸ್ತು ಅಲ್ಲ. ಮಣ್ಣು ನೀರು ಕಲಿಸಿ ಕೊಡ ತಯಾರು ಮಾಡಿದಂಗೆ ಅದನ್ನು ತಯಾರು ಮಾಡ್ಬೇಕಾಗಿಲ್ಲ. ಏನಾರ ಕೂಡಿಸಿ 2 ವಸ್ತುಗಳನ್ನು ಕೂಡಿಸಿದ್ರೆ 3ನೇ ವಸ್ತು ತಯಾರಾಗ್ತದೆ. ಅದು ಕೊಡದಂತೆ ಉತ್ಪಾದ್ಯನೂ ಅಲ್ಲ, ದ್ವಿಜನಂತೆ ಸಂಸ್ಕಾರಿನೂ ಅಲ್ಲ. ಉಪನಯನ ಕಾರ್ಯಗಳನ್ನ ಮಾಡಿ ಅವನನ್ನ ಬ್ರಾಹ್ಮಣನ ಮಾಡಿದಂಗೆ, ಐತನ ಮಾಡಿ ಅಯ್ಯಪ್ಪನ ಮಾಡಿದಂಗೆ ಸಂಸ್ಕಾರ ಹಂಗ ಆಗಲ್ಲ. ಅದು ದದಿಕ್ಷೇರದಂತೆ ವಿಕಾರ ಹೊಂದುವುದನ್ನಲ್ಲ. ಹಾಲು ಕಾಸಿ, ಹೆಪ್ಪ ಹಾಕಿ, ಮೊಸರು ಮಾಡಿ, ಬೆಣ್ಣೆ ತೆಗೆದು ಕಾಸಿ ಮತ್ತು ತುಪ್ಪ ಮಾಡಿದಂಗೆ ಹಂಗೇನು ಆ ಕರ್ಮದಿಂದ ತಯಾರಾಗುವುದಲ್ಲ. ನರಕನಾಕಾದಿ ಅಂತೆ ಪ್ರಾಪ್ಯನೂ ಅಲ್ಲ. ಪುಣ್ಯ ಮಾಡಿ ಸ್ವರ್ಗ ಹೊಂದಿದಂಗೆ, ಪಾಪ ಮಾಡಿ ನರಕ ಹೊಂದುವಂತ ಆ ಕರ್ಮದಿಂದನೂ ಅದು ಆಗುವುದಲ್ಲ. ಯಾವುದೇ ಕರ್ಮದ ಫಲ ಅಲ್ಲ ಅದು ಮುಕ್ತಿ ಅನ್ನುವಂಥದ್ದು. ಅದು ಜ್ಞಾನದ ಫಲ. ನಿತ್ಯ ಸತ್ಯವು ಶುದ್ಧ ಸತ್ವ ಸಿದ್ಧವೂ ಆದಂಥ ಇರುವುದು. ಈ ಜಗತ್ತಿನ ಯಾವ ವಸ್ತುಗಳು ಇಲ್ಲದಾಗ ನೀವು ಆರಾಮದಿರೋ ಏನು ಸಂಕಟದಾಗದಿರೋ ನೋಡ್ಬೋದು. ಇದು ಸಂಬಂಧ ತಪ್ಪಿದಾಗ ಆರಾಮಾಯ್ತು ಏನು ಸಂಕಟ ಆಯ್ತು? ನಿಮ್ಮ ಅನುಭವ ನಿಮ್ಮ ನೋಡ್ಕೋರಿ. ಏನೇನೇನು ಕಲ್ಪಿಸ್ಕೊಂಡು ಕೂತಿಯಲ್ಲ, ಶರೀರ ಮುಂತಾದ ಉಪಾಧಿಗಳೆಲ್ಲ ಸಂಬಂಧ ತಪ್ಪಿದಾಗ ಹೆಂಗಿದೀನಿ? ಇದ್ರ ಸಂಬಂಧ ಇದ್ದಾಗ ಹೆಂಗೈತಿ ನೋಡ್ಕೊ. ನೀ ಎರಡು ಗೊತ್ತಾಗೈತಿ. ಇವುಗಳ ಸಂಬಂಧ ಇದ್ದಾಗ ಹೆಂಗೈತಿ, ಇಲ್ಲದಾಗ ಹೆಂಗೈತಿ ನೋಡ್ಕೋರಿ. ಅನುಭವದಿಂದ ನೋಡ್ಕೋರಿ. ಹೆಂಡ್ತಿಲ್ದಾಗ ಗಂಡಿಲ್ದಾಗ ಆರಾಮಿತ್ತೋ ಇಲ್ಲ, ನಿನ್ನ ಹೊಲ ಮನಿ ಬದುಕು ಬಾಳೆ ಇವಿದ್ರೆ ನೀ ಆರಾಮಿರ್ತೇವ ಅಂತ ನೀ ತಿಳ್ಕೊಂಡಿ. ಆರಾಮ ನಿನ್ನೊಳಗೈತಿ, ಈ ಜಗತ್ತಿನ ವಸ್ತುಗಳಲ್ಲಿ ಇಲ್ಲ. ಅವುಗಳ ಪ್ರಾಪ್ತಿಗಾಗಿ ಸುಳ್ಳ ಗುದ್ದಾಡ್ತಿದ್ದೀನಿ. ನೀನು ನಿನ್ನೊಳಗಿದ್ದದನ್ನು ನೀ ಮರ್ತು ಬಿಟ್ಟಿಯಲ್ಲೋ. ನೀನು ಮರ್ತ ಅನ್ಯದ್ರಾಗೈತೆ ಅಂತ ತಿರ್ಕೊಂತ ಜನ್ಮಾಂತರ ತಿರ್ಗಾಕತ್ತಿ ಅಂತ. ಅದಕ್ಕೆ ಮಹಾತ್ಮರ ಎಚ್ಚರಿಕೆ ಕೊಡು. ನಿನ್ನೊಳಗೈತಿಪ್ಪ, ನಿನಗೆ ಬೇಕಾದತ್ತು ಅದನ್ನ ಅನುಭವದಿಂದ ನೋಡು ಅಂತ. ಒಮ್ಮೆ ಅದನ್ನ ನೀ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಅನ್ಯದ್ರಾಗ ಹುಡುಕೋದೆಲ್ಲ ತಪ್ಪಿಡ್ತೈತಿ. ಸುಳ್ಳ ದನಿತಿ ಕೆಲಸ ಇಲ್ದನಿ ಇಲ್ಲದಲ್ಲಿ ಹುಡುಕಿ ಸುಳ್ಳ ದನಿತಿ ಅಲ್ಲೋ. ಜನ್ಮ ಅಂತ ತಿರುಗಿ ಆರಾಮಿರ್ಬೇಕಂತ ಅದ್ರ ಬೆನ್ನ ಹತ್ತಿ ವಿಷಯ ವಸ್ತುಗಳಿಂದ ಸುಖ ಸಿಗ್ತೈತೆ ಅಂತ ತಿರ್ಗಾಕಸ್ತದ. ನಿಜವನ್ನ ತಿಳಿಯುವ ಮಠ ಇವೆಲ್ಲ ಕರ್ಮಗಳ ಕಾಟ ಇರುವುದನ್ನ ನಿನಗೆ. ಕರ್ಮ ಮಾಡಾಕಸ್ತತಿ, ತೇಕಾಕಸ್ತತಿ, ಜನ್ಮ ಅಂತ ತಿರ್ಗಾಕಸ್ತತಿ. ನಿಜವನ್ನ ತಿಳಿದ ಮ್ಯಾಗ ಯಾವಾಗ ಯಾವ ಕರ್ಮಗಳ ಕಾಟನೂ ಇಲ್ಲ, ತಿರುಗಾಟ ಎಲ್ಲ ಬಂದ. ಎಲ್ಲಿ ಹೋಗ್ಬೇಕಾಗಿಲ್ಲ, ಏನೋ ಮಾಡೋದು ಅವಶ್ಯಕತೆ ಇಲ್ಲ. ಜ್ಞಾನ ಆದ ಮ್ಯಾಗ
ನಿಜದ ಅರಿವು ನಮಗಾತಂದ್ರೆ ಅವು ಯಾವ ಮಾಡಬೇಕಾದಂಥ ಕರ್ತವ್ಯ ಅವನು ಉಳಿದಿಲ್ಲ. ಜ್ಞಾನಾಮೃತೇನ ತೃಪ್ತಶ್ಯ ಕೃತಕೃತ್ಯಶ್ಯ ಯೋಗಿನಃ ಕರ್ತವ್ಯಂ ನ ವಿದ್ಯತೆ. ಏನಾರ ಮಾಡ್ಬೇಕನ್ನೋದು ಉಳಿದಿಲ್ಲ ಅವನು ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗ. ಅಜ್ಞಾನಿ ಏನಾರ ಮಾಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಏನಾರ ಮಾಡ್ಬೇಕನ್ನ ನಾವು ಅಜ್ಞಾನಿ. ನಾವು ಜ್ಞಾನಿ ಏನು ಮಾಡ್ಬೇಕನ್ನೋದು ಇರುವುದಿಲ್ಲ, ಏನಾರ ಮಾಡಿ ಅದನ್ನು ಹೊಂದಬೇಕನ್ನೋದಿಲ್ಲ. ಮತ್ತು ಏನಾರ ಮಾಡ್ಬೇಕನ್ನೋದು ಐತಿ ನಾವು ಮನಸ್ಸಿನಾಗ. ಅದ ಮನಸ್ಸಿನಾಗ ಇಟ್ಕೊಂಡು ಶರೀರ ಬಿಡ್ತೈತಿ, ಮತ್ತು ಅದನ್ನು ಹುಟ್ಟಿಟ್ಟು ಮತ್ತು ಅದನ್ನು ಮಾಡ್ಬೇಕು. ಅದನ್ನು ಜ್ಞಾನದಿಂದಲೇ ನೋಡು ಮನುಜ, ತಿಳುವಳಿಕೆಯಿಂದ ಅದನ್ನು ಅನುಭವ ಮಾಡ್ಕೋಬೇಕಾಗಿದೆ. ಜ್ಞಾನದಿಂದನೇ ಅದು ಮೋಕ್ಷ ಹೊರತು ಕರ್ಮದಿಂದ ನತು ಕರ್ಮನ ಅಂತ. ಕರ್ಮದ ಫಲ ಅಲ್ಲ, ಯಾವುದೇ ಕರ್ಮದ ಫಲ ಅನಿತ್ಯ ಐತಿ. ಅದಕ್ಕೆ ಕರ್ಮ ಜಾಗದ ಸಿಕ್ಕೊಂಡು ಒದ್ದಾಡಬೇಡ ಅಂತ ಹೇಳಿ. ನಿನ್ನ ದೃಷ್ಟಿ ನನ್ನ ಸೃಷ್ಟಿ. ನೀ ಹೆಂಗ ನೋಡ್ತಿ ಹಂಗ ಕಾಣಿಸ್ತೈತಿ. ನೋಡವನು ನೋಟದೊಳಗೆ ಐತಿದೆಲ್ಲ. ದೃಷ್ಟಿ ತೆಗೆದ ಮ್ಯಾಗ ಸೃಷ್ಟಿ ಎಲ್ಲಿದೆ? ಯಾವುದರ ಭಾಷಾದೊಳಗೆ ಆನಂದ ಐತನ ಮತ್ತೆ? ಯಾವ ಭಾಷಾನೂ ಅವಶ್ಯಕತೆ ಇಲ್ಲ ಅದಕ್ಕೆ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಹೇಳ್ಯಾರ. ಎಲ್ಲಿ ಶಬ್ದ ಇಲ್ಲ ಅಲ್ಲಿ ಶಬ್ದದ ಗದ್ದೆ ಅದಕ್ಕೆ ಬೇಕಾಗಿದೆ. ನಿದ್ದೆ ಮಾಡಕ್ಕೆ ಯಾವ್ದಾರ ಭಾಷಾ ಬೇಕಾಗಿತ್ತನ? ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಹೇಳ್ಯಾರು, ಏನು ಸಶಬ್ದಂ ಬ್ರಹ್ಮ ಉಚ್ಯತೆ ಅಂತ ಹೇಳಿದನು? ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದಾರೋ, ಏನು ಅಜ್ಞಾನಂ ಆನಂದಂ ಬ್ರಹ್ಮ ಅಂದಾರೋ? ಅರಿವು ಸಹಿತ ಆನಂದದ ಸ್ಥಿತಿಯನ್ನು ಅನುಭವಿಸೋದು ಬ್ರಹ್ಮ. ಮರುವಿಯೊಳಗಿರುವುದು ಅದು ಅಜ್ಞಾನ, ನಿದ್ರೆ. ಅದಕ್ಕೆ ಬ್ರಹ್ಮ ಅಂದಿಲ್ಲ. ಅರಿವು ಸಹಿತ ಆನಂದದ ಸ್ಥಿತಿಗೆ ಬ್ರಹ್ಮಜ್ಞಾನ ಅಂದಾರ. ಮರುವಿಯ ಮೂಲಕ ದಿನ ನಿತ್ಯ ನಿದ್ರೆಯೊಳಗಿರ್ತೀವಿ, ಅದು ಬ್ರಹ್ಮಜ್ಞಾನ ಅಲ್ಲ. ಏನು ನಿದ್ದೆ ಮಾಡ್ಬೇಕಾದ್ರೆ ಹೊರಗಿನ ಯಾವ ಸಾಮಾನದ ಅವಶ್ಯಕತೆ ಅದಾವನ್ರಿ? ಯಾರ್ದಾರ ಪರವಾನಿಗೆ ಅದು ಬೇಕಾಕೈತೇನ? ನಿದ್ದೆ ಮಾಡ್ಬೇಕಾದ್ರೆ ಯಾರನ್ನಾರು ಕೇಳಕ್ ಹೋಗ್ಯೇನ? ನಿದ್ದೆ ಮಾಡಕ್ಕೆ ನಮಗೆ ಪರ್ಮಿಷನ್ ಕೊಡ್ರಿ ಅಂತ ಯಾರು ಕೇಳಿದ್ರು? ಯಾರು ಬಿಡೇನು ಇಲ್ಲ. ನಿಮಗೆ ಏನು ಬೇಕಾಗೈತಿ ಅದು ಜಗತ್ತಿನಾಗ ಐತಿವ, ನಿನ್ನೊಳಗೆ ಐತಿವ? ನಿನಗೆ ಆರಾಮ್ ಬೇಕು, ಏನು ಶರೀರ ಬೇಕು ಹೇಳು? ಶರೀರ ನಮಗಿದ್ರೆ ಆರಾಮೋ ಏನು ಸಂಕಟವ? ಸಂಕಟ ಬೇಕಂದ್ರೆ ಶರೀರ ಹಿಡ್ಕೊಂಡ್ಕೊಂಡ್ರು. ಆರಾಮ್ ಬೇಕಾಗಿತ್ತಂದ್ರೆ ಅದನ್ನು ಕೈ ಬಿಡು. ಶರೀರ ಆರಾಮ್ ಬೇಕಂದ್ರೆ ಶರೀರ ಭಾವ ಬಿಡದನ್ನು. ದೇಹ ಭಾವ ನಳಿಯ ದುಃಖದ ಕೇಳು ಅಂತ. ಎಲ್ಲಿ ದೇಹ ಭಾವ ಅಳಿದಂದ್ರೆ ಉರ್ಲಾಕೊಂಡು ಸಾಯೋದಲ್ಲ ಮತ್ತೆ. ನಿದ್ದೆ ಹೆಚ್ಚಾಗ ಅದನ್ನ ಕೊಂದ ನಿದ್ದೆ ಮಾಡ್ತೇನೆ. ಹೆಂಗೆ ಸಂಬಂಧ ತಪ್ಪಿಸ್ಕೊಂಡಿದ್ದಿ ನಿದ್ದೆ ಹೆಚ್ಚಾಗ? ಎಲ್ಲ ಖಬರಿಗೆ ಎಟ್ಟು ಹೆಂಗಿದ್ದಿ ನೋಡು, ಆರಾಮನ ಭಾವದಾಗಿದ್ದಿ. ಹಂಗೆ ಎಚ್ಚರಿದ್ದ ಅದರ ಸಂಬಂಧ ತಪ್ಪಿಸ್ಕೊ. ಶರೀರ ಮೊದಲು ಮಾಡಿಕೊಂಡ ದೃಶ್ಯ ಪದಾರ್ಥಗಳೆಲ್ಲ ಬೇಸರಕ್ಕಾವಿಲ್ಲವು. ಬೇಸರಕ್ಕಾವನಿಂದ ಅವುಗಳಲ್ಲಿ ಆಸಕ್ತಿ ಹಾಕುವ ನಿನಗೆ. ಆನಂದಕ್ಕಿಂತ ಹೆಚ್ಚಿಂದ ಮತ್ತೆ ಯಾವ್ದಾರ ಬೇಕಾಕೈತೆ ನಿಮ್ಗೆ? ಯಾವುದು ಬೇಕಾಗಿಲ್ಲ ನಮ್ಗೆ. ಆರಾಮ್ ಒಂದು ಸಾಕು ನಮ್ಗೆ, ಉಳ್ಕಿದ್ದು ಬೇಕಾಗಿಲ್ಲ. ಶರೀರ ಇದ್ರೆ ಸಾಕಪ್ಪ, ನನಗೇನು ಆರಾಮ್ ಬೇಕಾಗಿಲ್ಲ ಅಂತೀನ ಮತ್ತೆ? ಈ ಶರೀರ ಹೊಂದಿದ್ರೆ ನೀ ಆರಾಮ್ ಹೊಂದಿದಂಗೆ ಆಕೈತೇನೆ? ಏನೆಲ್ಲ ಮಾಡೋದು ಈ ಶರೀರ ದಶೆಯಿಂದ ಮಾಡ್ತೀವೋ, ಏನು ಆರಾಮಿನ ದಶೆಯಿಂದ ಮಾಡ್ತೀವ ನೀನು? ನಿದ್ದೆ ಬಂದಾಗ ಇನ್ನೊಬ್ರು ಗೋಡೆಗೆ ಹೋಗ್ಕಿರೇನ್ರಿ? ಶರೀರ ಮೇಲೆ ಪ್ರೀತಿ ಐತಿವೋ, ಏನು ಆನಂದದ ಮ್ಯಾಲ ಪ್ರೀತಿ ಐತಿವೋ ನಿಂದು? ಆನಂದದ ಲಾಭಕ್ಕಿಂತ ಹೆಚ್ಚಿನ ಲಾಭ ಯಾವುದೂ ಇಲ್ಲ. ಇದನ್ನು ಬಿಡಾಕ್ತಾ ಇರಕ್ಕೆ ಶರೀರ ಮ್ಯಾಗ ಎಷ್ಟು ಪ್ರೀತಿ ಐತಿ, ಇದ್ರ ಮ್ಯಾಗ ಇದು ಬಿಗಡಾಯಿಸ್ತಂದ್ರೆ ಶರೀರ ಯಾಕ್ರಿ? ಯಾವ್ದಾರ ಒಂದು ರೋಗ ಗಂಟು ಬಿತ್ತಂದ್ರೆ ಯಾವಾಗ ಬಾದೇನು ವೈಪ್ಪ ಇದನ್ನು ಬಿಡ್ತಾರಪ್ಪ ನಾವು.
ಎಣ್ಣೆಯಾರ ತಗೊಳಕ್ ಹೋಕ್ಕಿ ಉರ್ಲಾರ ಹಾಕೊಳಕ್ ಹೋಕ್ಕಿ ಮಾಡ್ಯಾರಿಲ್ಲ. ಶರೀರ ಸಂಬಂಧ ತಪ್ಪಿಸ್ಕೊಂಡು ಆರಾಮಿರ್ತೇನೆ ಯಪ್ಪ ಇದನ್ನ ಬ್ಯಾಡ ನಮ್ಗೆ ಕಾಟ ಅಂತ. ಒಳ್ಳೆ ಚಂದ ಕಂಡೈತಿ ನಮಗಿದೆ, ಹೌದಿಲ್ಲ? ಇದಕ್ಕೆ ಹತ್ತಿ ಅಂದ್ರೆ ಯಾವ್ದಾರ ಒಂದು ಹತ್ತಗಷ್ಟು ರೋಗ ಹತ್ತಿ ಅಂದ್ರೆ ಬ್ಯಾನಿ ತಡ್ಕೊಳಕ್ ಶಕ್ತಿ ಇಲ್ದಂಗ ಆಕೈತಿ. ತಡ್ಕೊಳಕ್ ಆಗೋದು ಯಪ್ಪ ನನಗೆ. ಏನಾರ ಮಾಡ್ಕೊಳಕ ಅನಾಹುತ ಮಾಡ್ಕೋತೀಯ ಅತ್ತಾಗಿಂತ. ಅದ ಸುಖರೂಪ ಆದ್ರೆ ಅದನ್ಯಾಕೆ ಬಿಡ್ತಿ ಹಂಗಾರ ಅಂದ್ರೆ. ನಾಳೆ ಎಷ್ಟು ನೀ ಈ ಪ್ರೀತಿ ಐತಿ ನಿನಗೆ, ನಾಳೆ ಇದ ಅಪ್ರಿಯ ಆಕೈತಿ ಶರೀರನ. ಏನ್ ಯಪ್ಪ ಬ್ಯಾಡ ಯಪ್ಪ ಮೊದಲು ಇದನ್ನು ಒಗದ್ ಬರ್ರಿ, ನಮಗೆ ಬ್ಯಾಡ, ಇದು ನನಗೆ ಸಂಬಂಧ ಇಲ್ಲ, ಸಂಬಂಧ ತಪ್ಪಿಸ್ಕೋಬೇಕನ್ನೋ ಇಚ್ಛಾ ಆಗೈತಿ ನಿನಗೆ. ಕಷ್ಟ ಬಂದಾಗ ಅಷ್ಟ, ಅನುಕೂಲ ಇದ್ದಾಗ ಮತ್ತೆ ಮರ್ತು ಬಿಡ್ತೀವಿ ಅದನ್ನು. ಅದಕ್ಕೆ ಶರೀರ ಗಟ್ಟಿದ್ದಾಗ ಇದು ನಾನಲ್ಲನ್ನೋ ತಿಳುವಳಿಕೆ ಮಾಡ್ಕೋ, ಖಾತ್ರಿ ಮಾಡ್ಕೋ. ಇದನ್ನು ತಾನಲ್ಲವೀ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ. ಈ ಕೆಲಸ ನಾವು ಮಾಡ್ಬೇಕಾಗೈತಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ. ಈಗ ಈ ಕೆಲಸ ಯಾವ್ದು ನೀನು ಯಾವ್ದು ನೀನಲ್ಲ, ಇದೇ ವಿಚಾರ ಗಟ್ಟಿ ಮಾಡ್ಕೋಬೇಕಾಗೈತಿ. ಆತ್ಮ ಮತ್ತು ಅನಾತ್ಮಗಳ ವಿವರಣೆ ಇದನ್ನ ಅಭ್ಯಾಸದಾಗ ನಿರಂತರ ತೊಡಗಬೇಕಾಗೈತಿ. ಮಾಡಿದರೆ ನಿನಗೆ ಲಾಭದ. ಈ ಶರೀರ ಹೋಗೋದ್ರೊಳಗಾಗಿ ನೀನ್ ಯಾರು ಇದನ್ನು ಖಾತ್ರಿ ಮಾಡ್ಕೊಂಡ್ರೆ ನಿನಗೆ ಲಾಭ, ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ಅದನ್ನು. ಹೊರಗೆ ಆರಾಮಿಲ್ಲ ಅನ್ನೋದು ಎಂದಿ ಖಾತ್ರಿ ಆಗ್ಬೇಕ್ರಿ ನಮಗೆ. ಒಳ ಹೊರಗಿನ ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟು ಕೂತಾಗ ಅವಾಗ ಆರಾಮ ಆತಪ್ಪ ಅಂತ. ಇದನ್ನು ನಿನ್ನೊಳಗ ನೀ ನೋಡ್ಕೊಳ್ಳೋ ಕೆಲಸದ ಇದು. ಇನ್ನೊಬ್ಬರು ಮಾರಿ ನೋಡ್ಕೊತ ಕೂಡುವುದಿಲ್ಲ ಇದ್ರೊಳಗ. ಮಾರಿಯೊಳಗೆ ಇರ್ತೈತೇನ ಆರಾಮ? ಮಾರಿ ಅದು ಹಳಸ್ತೈತಿ. ಮಕದಾಗ ಐತೆನ? ಮಕ ಹಳಸೋದ್ರಾಗ ಹುಡುಕಿರಿ ಸಿಗ್ತೈತೆನ? ಹಳಸಿ ಹೋಗೋದು ಅದು ಮಕ. ನಿದ್ರಿ ಸುಂದ್ ಬಂದಾಗ ಎದರದರ ವಿಚಾರ ಮಾಡ್ತೀರೇನ? ಬಾಳೆ ಬದುಕಿನ ಕಾಳಜಿ ಮಾಡ್ತೇನ ಅವಾಗ? ಎಲ್ಲದನ್ನು ಕೈ ಬಿಟ್ಟಾಗ ನೀನು ಆರಾಮನ ಅನುಭವ ಹೋದಿಲ್ಲ. ಹಂಗೆ ಯಾವಾಗ ಇದ್ದೇನಪ್ಪ ಇದನ್ನೆಲ್ಲ ಕೈ ಬಿಟ್ಟು ಅನ್ನುವಂಥದ್ದು ಉತ್ಕಟ ಇಚ್ಛಾ ಹಾಕೊಂಡು ಎನ್ನಿರ್ಪನು ನಿಜ ಸುಖದಲ್ಲಿ ಬಹುದಂದುಗವನ್ನೆಲ್ಲವನ್ನು ಅಳಿದು, ಈ ದಂದುಗ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿ ಅಂದಿದ್ದೇನಪ್ಪ ಅಂತ ಉತ್ಕಟ ಇಚ್ಛಾ ಆಗ್ಬೇಕು ನೋಡ್ರಿ. ಅಂದಾಗ ಇದು ನಮ್ಗೆ ಅನುಭವ ಬರ್ತೈತಿ. ಈ ಶರೀರ ಪಡೆಯುವುದು ಹೆಚ್ಚಿನ ಲಾಭವೋ ಏನು ಆನಂದ ಪಡೆಯುವುದು ಹೆಚ್ಚಿನ ಲಾಭವೋ ನಿನಗೆ? ಈ ಗೊಂಬಿ ಮೂರ್ತಿ ಹಿಡ್ಕೊಂಡು ಕುಂತ್ರ ಬ್ಯಾಸರ ಆಕೈತಿವ ಏನು ಬ್ಯಾಸರಿಗೆ ಹೋಗ್ಕೈತಿವ? ಅದು ಆರಾಮ ಆಕಾರನ ಅದ. ಇದ ಮೂರ್ತಿನ ಬಿಡ್ಬೇಕನ್ನೋ ಹೊತ್ನ್ಯಾಗ ಅನ್ಯ ಮೂರ್ತಿ ಇಟ್ಕೊಂಡು ಏನ್ ಮಾಡವ? ಶರೀರದ ಆಕಾರನ ಕೈ ಬಿಡಬನ್ನೋ ಹೊತ್ನ್ಯಾಗ ಉಳ್ಕಿದ್ ತಗೊಂಡು ಏನ್ ಮಾಡವ? ಶರೀರಕ್ಕೆ ರೊಟ್ಟಿ ಬಟ್ಟಿ ಬೇಕಾಕೈತಿ. ಆರಾಮ ಇರ್ಬೇಕಾತಂದ್ರೆ ರೊಟ್ಟಿ ಬಟ್ಟಿ ಬೇಕಾಕೈತೇನು? ಎಲ್ಲ ಬ್ಯಾಸರಕ್ಕವಿಲ್ಲ. ನಿದ್ದೆ ಬಂದವಾಗ ಏನಾದ್ರು ತಿನ್ಬಾರ ತಮ್ಮ, ಹೌದ್ರಿ? ಯಾವುದು ಬೇಡ, ನನಗೆ ಆರಾಮ್ ಬೇಕಾಗೈತಿ ಅಂತ. ಶರೀರ ಭಾವ ಬಂದ್ಕೂಲೆ ಹಸಿವು ತಸಿಗಳ ಭಾವ ಬರ್ತೈತಿ, ಅವು ಬೇಕಕ್ಕ. ನಿನ್ನ ಭಾವದಾಗಿದ್ದಾಗ ಇವರ ಅವಶ್ಯಕತೆನೇ ಇಲ್ಲ. ಈ ಶರೀರ ನೆನಪಾದ ಕೂಲೆ ಕಾಮಕ್ರೋಧಾದಿಗಳು ಶುರುವಾಗ್ತಾವು, ಹೌದಿಲ್ಲ? ಶರೀರ ಭಾವ ಬಂದ ಕೂಲೆ ಇವು ಚಾಲು. ನಿನ್ನ ಭಾವದಾಗಿದ್ದಾಗ ಕಾಮಕ್ರೋಧಾದಿಗಳಿದ್ದಾವು. ಆನಂದದ ನೆನವಿನಾಗಿದ್ದಾಗ ಕಾಮಕ್ರೋಧಾದಿಗಳಿರ್ತಾವ. ನಿರಾಕಾರ ನಿರ್ಗುಣ ಆನಂದಮಯವಾದ ಇರುವಿನಲ್ಲಿ ಕಾಮಕ್ರೋಧಾದಿಗಳು ಬರುವುದಿಲ್ಲ. ಅಲ್ಲಿ ಏನ್ ಕಾಮಕ್ರೋಧಾದಿಗಳ ಕಾಟ ತಪ್ಪಿಸ್ಕೋಬೇಕಾಗಿತ್ತು ಅಂದ್ರೆ ಆತ್ಮಭಾವದೊಳಗೆ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು. ಆತ್ಮ ಸಂಸ್ಥಮನ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು. ಈ ಪ್ರಯತ್ನವನ್ನು ಮಾಡು. ಬಿಟ್ಟು ನಾವು ಹೊರಗೆ ಹರಿದಾಡಕ್ಕೆ ಇಚ್ಛೆ ತಿರುಗಾಡಕ್ಕೆ ಇಚ್ಛೆ ಅಂದ್ರೆ ಅದು ಮನಸ್ಸಿಗೆ ಅದು ಬೇಕು ಇದು ಬೇಕು ಅನಿಸ್ತೈತಿ.
ಏನ್ ದನಿತೈತಿಲ್ಲ ಏನ್ ಎತ್ತರ ನಿದ್ದೆತ್ತು ಮಟ ಸರಿಗೆ ಆಡಿದಲ್ಲ, ಅದ್ರಾಗೈತಿ ಇದ್ರಾಗೈತಿ ಅಂತ ಕಡೆಗೆ ಬ್ಯಾಸರಿಕೆನ ಹೊಂದಿದಿ. ಎಲ್ಲ ಸರಿಗೆ ಆಡಿ ಕಡೆಗೆ ಎಲ್ಲಿ ಬಂದು ವಿಶ್ರಾಂತಿ ಸ್ಥಾನ ನಿನ್ನೊಳಗೆ ನೀ ವಿಶ್ರಾಂತಿ ಹೊಂದಕ್ಕೆ ಬಂದಿ. ಅಲ್ಲಿ ಐತಿ ಎಲ್ಲಿ ಇಲ್ಲ, ಎಲ್ಲಿ ಇಲ್ಲದ ಸುಖ ಎಲ್ಲಿ ಐತಿ ಅಂದ್ರೆ ನಿನ್ನೊಳಗೆ. ಎಲ್ಲವನ್ನು ಆರೈದು ನೋಡಲು ಇಲ್ಲೆಣಿಸದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ, ಅದು ನಿಮ್ಮ ಸುಖ ಅಂತ. ತನ್ನೊಳಗೆ ತಾನು ನಿಂತಾಗ ತಾನೇ ತಾನಾಗಿದ್ದಾಗ ಆರಾಮ ಅನುಭವ ಬರ್ತದೆ. ನಿರಾಕಾರವಾದಂತಹ ಇರುವನ್ನ ಯಾವ ರೋಗಾದಿಗಳು ಕೆಡಿಸಲಾರು. ಹೌದು, ಶರೀರಕ್ಕೆ ರೋಗಾದಿಗಳು ಕಾಡ್ತಾವ. ನಿನಗೆ ಯಾವ ಬ್ಯಾನಿ ಐತೆ ಹೇಳಿ? ಶರೀರಕ್ಕೆ ಬ್ಯಾನಿ ತೋಟದ. ಯಾಕೆ ಅದು ಮೊದಲಕ್ಕೆ ಬ್ಯಾನಿ ಒಳಗೆ ಬಂದದ್ದು, ಹುಟ್ಟಿದ್ದ ಬ್ಯಾನಿ ಒಳಗೆ. ಬ್ಯಾನಿ ತಿಂದ ಹಡದಾರಿದ, ಹೌದಿಲ್ಲ? ಬ್ಯಾನಿ ಎಬಸ್ತಾವ ನಿನ್ನ. ಯಾಕ್ರಿ? ಒಬ್ಬಾಕಿ ಮಗಳು ಯವ್ವ ಬ್ಯಾನಿ ಅಂದ್ರೆ ಹೆಂಗಿರ್ತಾವ್ರಿ ಅಂತ ಕೇಳಿದ್ಲಂತ. ಅವ ಎಬಸ್ತಾವ ತಂಗಿ ನಿನ್ನ ಅಂತ. ಹೆಂಗಿರ್ತಾವ ಅನ್ನೋದು ನಿನಗೆ ಅವ ಎಬಸ್ತಾವ, ಅವಾಗ ಗೊತ್ತಾಗೈತಿ ನಿನಗೆ ಬ್ಯಾನಿ ಅಂದ್ರೆ ಹೆಂಗಿರ್ತೈತಿ ಅದು. ಬ್ಯಾನಿ ಹುಟ್ಟುತ್ತಲೇ ಬ್ಯಾನಿ ಚಾಲು ಆಗ್ತದೆ. ಹುಟ್ಟಾಕನ ಕಡಿತನಕನೂ ಬ್ಯಾನಿ ಮೂಳ ಅಂತಾರೆ ಇದಕ್ಕೆ. ಶರೀರಕ್ಕೆ ಅದಾವ ಬ್ಯಾನಿ, ನಿನಗೇನಾರ ಅದಾವ? ಏನಾರ ತೋರಿಸು, ಶರೀರದ್ದು ಹೇಳ್ತಿ, ಏನಾರ ಹೇಳ್ತೇನೆ. ನಿನಗೆ ಯಾವ ಬ್ಯಾನಿ ಆಗೈತಿ, ನಿನಗೇನು ಬ್ಯಾನಿ ಆಗೈತಿ ಅಂತಾರಲ್ಲ ರೂಢಿ ಒಳಗೆ ಅನ್ನೋದಿಲ್ಲ. ನಿನಗೇನು ಬ್ಯಾನಿ ಆಗೈತಿ ಅಂತ ಶರೀರದಾಗ ಆಗೈತಿ, ನಿನ್ನೊಳಗೆ ಏನಾರ ಆಗೈತಿ ನೋಡು. ಸಂಬಂಧ ತಪ್ಪಿಸ್ಕೊಂಡು ನಿಂತು ನೋಡ್ಕೋ, ನನಗೆ ಯಾವುದೇ ಥರದ ಬ್ಯಾನಿ ಇಲ್ಲ. ಯಾವ ಬ್ಯಾನಿನೂ ನಿನ್ನ ಮುಟ್ಟೋದಿಲ್ಲ, ಸನೇಕ ಬರೋದಿಲ್ಲ. ನೀನು ಸನೇಕ ಯಾವ ಬರೋದಿಲ್ಲ. ಶರೀರಕ್ಕೆ ಅದಾವಲ್ಲ, ನೀನು ಅಲ್ಲದ್ರೊಳಗೆ ಅದಾವ ಬ್ಯಾನಿ. ಇದ್ರಾಗ ನೀನು ಕುತ್ತಿ ಬ್ಯಾನಿ ಮೂಳ ಇದು, ಹೌದಿಲ್ಲ? ಬ್ಯಾನಿ ತೋಟ ಅಂತಾರೆ. ಒಂದಿಲ್ಲ ಒಂದು ಬ್ಯಾನಿ ಇದ್ದದ್ದನ ಕಡಿಕ ಹಸಿವು ತಸೆಗಳ ಬ್ಯಾನಿಯರ ಐತಿ, ಅದಕ್ಕೆ ಔಷಧ ಹಾಕಬೇಕಾಗತ್ತಿಲ್ಲ. ಅನ್ನ ನೀರು ಹಾಕಿದಾಗ ಅದು ಬ್ಯಾನಿ ಶಮನ ಆಕತಿ. ಇಲ್ಲ ಅಂದ್ರೆ ನೀನು ಕುಂಡ್ರು ಕೊಡೋದಿಲ್ಲ ಅದು. ಯಾವಾಗ ಹಾಕ್ಯನು ಇದಕ್ಕೆ ಅಂತ. ಬೈಲಿಗೆ ಏನಾರ ಬ್ಯಾನಿ ಇರ್ತೈತೇನ? ಬೈಲಿಗೆ ಇಂಜೆಕ್ಷನ್ ಮಾಡ್ತೀರನ? ಶರೀರಕ್ಕೆ ಮನಸ್ಸು ಅರ್ಪಣೆ ಮಾಡಿದ್ರೆ ಆರಾಮ್ ಇರ್ತೈತಿವೋ, ಏನು ಆನಂದಕ್ಕೆ ಮನಸ್ಸು ಅರ್ಪಣೆ ಮಾಡಿದ್ರೆ ಆರಾಮ್ ಇರ್ತೈತಿವೋ? ಬರೀ ಶರೀರ ನೆನಪು ಮಾಡ್ಕೋತ ಕೂತ್ರೆ ನಿನಗೆ ಆರಾಮ್ ಇರ್ತೈತೇನೆ? ಶರೀರ ಸಂಬಂಧ ತಪ್ಪಿದಾಗ ನೀ ಆರಾಮದಿ. ಹೆಚ್ಚಾಗಿ ಇದ್ರ ನೆನಪು ಸೋಯ್ತಿಲ್ಲ, ಎಲ್ಲಿ ಬಿದ್ದಿತ್ತು ಕಬರಿಗೆ ಎಷ್ಟು ಬಿದ್ದಿರ್ತೈತಿ, ಹೌದಿಲ್ಲ? ಅವಾಗ ಆರಾಮಿನ ಇದ್ನಿಪ್ಪ ಅಂತ. ಮತ್ತಿದ್ರ ನೆನಪಾತಿ ಆರಾಮ್ ಕಳ್ಕೊಂಡಿ ನೀನು. ಬಾಳೆ ಮಾಡಿ 4 20 ಆರಾಮದಿರ ಯಾರ? ಬಾಳೆ ನೆನಪೆಲ್ಲ ಹಾರಿಗೆಡದು ಆದಾಗ ಆರಾಮು, ಬಾಳೆದ ನೆನಪಿನಾಗ ಇದ್ದಾಗ ಆರಾಮು. ಬಾಳೆ ಆರಾಮ ಆದ್ರೆ ಅದನ್ನ ಬಿಟ್ಟುಕೊಟ್ಟು ಆರಾಮ ನಿದ್ದಿಗೆ ಯಾಕೆ ಹೊಕ್ಕಿ ಹಂಗಾರಂದ್ರೆ? ಬಾಳೆದ ನೆನಪಿನಾಗ ಇದ್ದವ್ರು ಯಾರು ಆರಾಮದಾರ ಹೇಳ್ರಿ? ಆರಾಮ್ ಬೇಕಾಗಿತ್ತಂದ್ರೆ ನಿನ್ನೊಳಗದ, ಬಾಳೆದೊಳಗಿಲ್ಲ. ಬಾಳೆ ಅಂದ್ರೆ ಇದ ಇಂದ್ರಿಯಗಳ ಸಂಪರ್ಕಕ್ಕೆ ಹೋಗು ವ್ಯವಹಾರ, ಇದ ಬಾಳೆ. ಇದಕ್ಕಿಂತ ಹೆಚ್ಚಿಂದ ಏನಾರ ಐತೆ ನೀನು ಬಾಳೆದಾಗ? ಮಾಡಿದ್ದ ಮಾಡು, ನೋಡಿದ್ದ ನೋಡು, ಮಾಡಿದ್ದ ಮಾಡೋಕೆ ಶಿವಾದಾಸ ಅಂತ ಹಳ್ಳಿ ಹೋದಿಲ್ಲ. ಎಷ್ಟು ಸಲ ಹುಟ್ಟಿ ಬಂದ್ರು ಇದನ್ನ ಮಾಡವ್ ನೀನು. ಇದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊರಿ. ಇದರಿಂದ ಸುಖ ಹೊಂತೇನೂ ಪ್ರಯತ್ನ ನಡೆಸಿ, ಹುಚ್ಚು ಪ್ರಯತ್ನ. ಯಾರು ಸುಖ ಹೊಂದ್ಯಾರ? ಎಲ್ಲೋ ಒಬ್ಬ ವಿಚಾರ ಮಂತ ಇದರಿಂದ ಹಿಂದಕ್ಕೆ ಸ್ವಲ್ಪ ಬ್ಯಾಡಿನ. ಇದೆಲ್ಲ ನಮ್ಮನ್ನು ಜನ್ಮ ಅಂತ ತಿರ್ಗಾಕರ್ತೈತಿ. ಇದ್ರ ಬೆನ್ನ ಹತ್ತಿದ್ವಿ ಅಂದ್ರೆ ಅದಕ್ಕೆ ಅದನ್ನ ಮ್ಯಾಗಿನ ಬಿಡೋದನ್ನ ವಿಚಾರದಿಂದ ಅದನ್ನ ಕೈ ಬಿಟ್ಟು ನಮ್ಮೊಳಗೆ ನಾವು ನೋಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅವ ಶಾಣೆ ಅವ.
ನಿಜವಾದದ್ದನ್ನ ತಿಳ್ಕೊಬೇಕಿಲ್ಲ. ನಿಜವಾದ ಸುಖ ಶಾಂತಿ ಎಲ್ಲಿ ಐತಿ ಅನ್ನೋದನ್ನ ವಿಚಾರ ಮನುಷ್ಯನ ಜನ್ಮದಾಗ ಬಂದಾಗ ಮಾಡ್ಕೊಳಿಕ್ ಬರ್ತೈತಿ. ಇದನ್ನು ನಿಜವನ್ನ ತಿಳ್ಕೊಂಡು ದುಃಖದಿಂದ ಬಿಡುಗಡೆ ಹೊಂದಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಮೊದಲು ಈ ಕೆಲಸ ಮಾಡ್ಕೊ. ಮನುಷ್ಯನ ಜನ್ಮದ ಕೆಲಸ ಇದು. ನಾನು ಯಾರು, ನಾನು ಅಲ್ಲದ್ದು ಯಾವುದನ್ನು ತಿಳ್ಕೊಂಡು ನಾನು ಅಲ್ಲದನ್ನೆಲ್ಲ ಕೈ ಬಿಟ್ಟು ನಮ್ಮ ನಿಜದ ಭಾವದೊಳಗೆ ಉಳ್ಕೊಳ್ಳೋದು ಮನುಷ್ಯನ ಜನ್ಮದ ಕೆಲಸ. ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂದ. ಮನುಷ್ಯನಿಗೆ ಎಚ್ಚರಿಕೆ ಕೊಟ್ಟಾರದು. ಅದನ್ನು ನಾವು ಮಾಡಬೇಕಾದಂಥ ಕರ್ತವ್ಯ ಅದು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾನು ಯಾರನ್ನು ತಿಳ್ಕೊ. ನಿಜವಾದ ನಾನು ಯಾರು ಅದನ್ನು ಬಿಟ್ಟೇವಿ. ಅಲ್ಲದನ್ನು ನಾನು ನನ್ನದು ಅಂತ ತಿಳ್ಕೊಂಡು ಹೋಗ್ತೇವೆ. ತೂರೆಡಗುವುದು ನೀನಲ್ಲ, ಯಾವಾಗಲೂ ಇದ್ದವ, ಎಲ್ಲ ಕಾಲದೊಳಗೂ ಇದ್ದವ ನೀನು ಅನ್ನೋದನ್ನು ಅನುಭವದಿಂದ ನೋಡ್ಕೊ. ಅಂಧಶ್ರದ್ಧೆಯಿಂದ ಏನು ಕೆಲಸ ಆಗುದಿಲ್ಲ. ಇದು ಕೈ ಮುಗಿದ್ರೆ ಕಾಲು ಮುಗಿದ್ರೆ ಹೋಗ್ತೇನೆ ಸಾಂಟ. ನೀ ಎಷ್ಟು ಜನ್ಮ ಹುಟ್ಟಿ ಬಂದು ಕೈ ಮುಗಿದ್ರೆ ಹೋಗ್ತೇನೆ, ಅಜ್ಞಾನ ಹೋಗ್ತೈತೆ, ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆ ಹೋಗ್ತೈತಿ. ಕೈ ಮುಗಿದ್ರೆ ನಮಸ್ಕಾರ ಅಂದ್ರೆ ಎದಕ್ಕಂತಾರ? ನ ಮನ ಕರೋತಿ ಇತಿ ನಮಸ್ಕಾರ ಅಂತ. ಮನಸ್ಸನ್ನ ಇಲ್ಲದಂಗ ಮಾಡ್ಕೋದು ನಮಸ್ಕಾರ ಅಂತ. ಬರೀ ತಲೆನೂ ನೀನಲ್ಲ, ಕಾಲನು ನಾನಲ್ಲ, ಅದನ್ನ ತಂದು ಇದಕ್ಕೆ ಹಚ್ಚಿರ ನಮಸ್ಕಾರ ಅಂತಾವ. ನಾನು ಯಾಕ್ರಿ ನೀ ಎಷ್ಟು ಜನ್ಮ ಹುಟ್ಟಿ ಬಂದ್ ಮಾಡಿರೋ ಅದ ನಿನ್ನ ಸಾಂಗ್ಟ ಹೋಗುದಿಲ್ಲ. ಮನಸ್ಸನ್ನ ನಾಶ ಮಾಡ್ಕೋದು. ನ ಮನ ಕರೋತಿ ಇತಿ ನಮಸ್ಕಾರ ಅಂತ. ಮನಸ್ಸನ್ನ ಅಸ್ತಿತ್ವವನ್ನ ಇಲ್ಲದಾಗ ಮಾಡೋದು ಅಂದ್ರೆ ವಾಸನಾ ನಾಶ ಮಾಡ್ಕೋದು. ಭೋಗ ವಾಸನೆಗಳ ಪೂರ್ಣ ನಾಶ ಆದಾಗ ಮನಸ್ಸಿಗೆ ಅಸ್ತಿತ್ವನ ಉಳಿದಿಲ್ಲ. ನಿಜವಾದ ನಮಸ್ಕಾರ ಅಂದ್ರೆ ಅದಕ್ಕಂತಾರೆ. ಅದಕ್ಕೆ ಪೂಜೆ ಅಂತಾರೆ. ಮಹಾತ್ಮರು ಹೇಳಿದ ವಿಚಾರಗಳನ್ನ ಸರಿಯಾಗಿ ಕೇಳು, ಅದನ್ನು ಮನನ ಮಾಡು. ಅದ ನಿಜವಾದ ಪೂಜೆ ಆಕೈತಿ. ಇದನ್ನ ಬಿಟ್ಟೇವಿ ನಾವು. ಮನಸ್ಸಿಗೆ ಬಂದಂಗ ಹೊರಗೆ ಏನಾರ ಬಾಹ್ಯ ಸಾಮಾನುಗಳ ಬೇಕಾಗಿಲ್ಲ. ಪೂಜೆ ಮಾಡಕ್ಕೆ ಜಗತ್ತಿನ ಯಾವ ಸಾಮಾನು ಬೇಕಾಗಿಲ್ಲ. ನಿನ್ನ ಪತ್ರಿ, ಪುಷ್ಪ, ಹಣ್ಣು, ಕಾಯಿ, ಹೂವು ಏನು ಅವಶ್ಯಕತೆ ಅವನ್ನೆಲ್ಲ ಮಾಡುವುದೆಲ್ಲ ಡೋಂಗಿ ಅದ. ಅವನು ಅಷ್ಟು ಹಣ್ಣು ತಂದಿಡುದು, ಈ ಪೂಜಾ ಸಾಮಾನು ತಂದಿಡುದು, ಪುಷ್ಪ, ಗಂಧ, ಮಾಲೆ ಎದಕ್ರಿ ಅವನು? ಯಾಕೆ ಅದೊಂದು ಪಾಪ ಕಟ್ಕೋತಿ? ಅವು ವಂಶೋಭಿವೃದ್ಧಿಗಾಗಿ ಯಾಕ್ರಿ ಅವು ಇದನ್ನ ಮಾಡ್ತಿರ್ತಾವ ಸಸ್ಯಗಳು. ಅವುಗಳು ಹೂವು ಹರಿತಿ, ತಪ್ಪಲ ಹರಿತಿ, ಅದು ಒಂದು ಪಾಪನ ಅಲ್ಲ. ಎದಕ್ಕೆ ಬೇಕಾಗೈತೆ ಅವನು ತಂದು ಇಲ್ಲಿ ಹಚ್ಚೋದು? ಅದು ಏನಾರ ಅಲ್ಲಿ ನೋಡ್ದತ್ತೇನ? ಅದಕ್ಕೆ ನೋಡಾಕ ಅದು ಏನಾರ ಅದಾವನ ಇಂದ್ರಿಯಗಳು ಅದಕ್ಕೆ ಮೂಸಿ ನೋಡಾಕ ಅದಕ್ಕೆ ತಂದು ಏರಿಸ್ತೀಪ. ಅದಕ್ಕೆ ದೇವರಿಗೆ ಏರಿಸ್ಬೇಕಂತ. ಅದು ಒಂದು ಪಾಪನ. ಅಲ್ಲೇ ಗಿಡದಾಗ ಅಲ್ಲೇ ನೋಡಿ ಅಲ್ಲೇ ಆನಂದ ಪಡಲ್ಲ. ಅವನ್ಯಾಕೆ ಹರಿದು ಕೆಡಿಸ್ತೀವಿ? ಮತ್ತೆ ನಮ್ಮ ಚಾಳಿ ಅಂತದೈತಿ, ಹರ್ಕೊಂಡು ಬರುದು. ಅದನ್ನು ಬುಟ್ಟಿಗಟ್ಲೆ ಹರ್ಕೊಂಡು ಜಾಲಿಗಟ್ಲೆ ತಂತಂದು ಪತ್ರಿ ಒಕ್ಕೊಂತ ಮಂತ್ರ ಅನ್ಕೊಂತ ಕಲಿಸಿಬಿಟ್ಟಾರೆ ಇದನ್ನು. ಹೌದಿಲ್ಲ? ಎದಕ್ಕೆ ಬಂತೀರಿ ಕೆಲಸ ಇಲ್ಲ. ವ್ಯರ್ಥ ವ್ಯಾಳೆ ಹಾಳಾಗಿ ಮಾಡೋದು, ಅದು ಇದರಿಂದ ಏನೂ ಲಾಭ ಇಲ್ಲ. ಯಾರು ಹೇಳಿದ್ರಿ ನಿಮಗೆ? ಯಾವ ಮಹಾತ್ಮರು ಹೇಳಿದ್ರಿ ಹಿಂಗೆ ಮಾಡಿದ್ರೆ ಇದು ಪೂಜೆ ಅಂತ? ಪೂಜೆ ಅಲ್ಲ, ಅದು ಜೊಳ್ಳ ಪೂಜೆ. ನಿಜವಾದ ಪೂಜೆ ಇನ್ನೊಬ್ಬರಿಗೆ ಕೆಡಕಾಗದಂಗೆ ನಡ್ಕೋದು. ಅಹಿಂಸಾ, ಯಾರಿಗೂ ಹಿಂಸಾ ಕೊಡದಂಗೆ ನಡ್ಕೋದು ಪೂಜೆ ಅಂತ. ಈ ಪೂಜೆ ಮಾಡ, ಇದರಿಂದ ನಿನಗೆ ಇಚ್ಛಿತ ಫಲಗಳು ಸಿಗ್ತಾವ. ಫಲಾಪೇಕ್ಷೆ ಇರಲಿಲ್ಲ ಅಂದ್ರೆ ನಿನ್ನ ಅಂತಃಕರಣನು ಸ್ವಚ್ಛಕತೆ. ಅದನ್ನು ಮಾಡಾಕವಲ್ಲ. ಇದ ಈಶ್ವರನ ಪೂಜೆ. ತದೇವ ಈಶ್ವರ ಪೂಜನಂ ಅಂದ. ಅದನ್ನು ಬಿಟ್ಟು ಉಳುಕಿದ್ದೆಲ್ಲ ಅಲ್ಲಗಳದಂಗೆ ಇದ ಅಂತ ಬಟ್ಟು ಮಾಡಿ ಹೇಳಿದ ಮ್ಯಾಗ ಏನಕ್ಕೇನ ಪ್ರಕಾರ ಏನು ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಅಂತ ಒತ್ತು ಕೊಟ್ಟು ಹೇಳ್ಯಾರ. ಇದೇ ಈಶ್ವರನ ಪೂಜೆ. ಇವನ ಇಂಥ ವ್ಯಕ್ತಿ ಅಂತ ಬಟ್ಟು ಮಾಡಿ ಹೇಳಿದ ಮ್ಯಾಗು ಉಳುಕಿದವ್ರನ್ನ ಅಲ್ಲಗಳದಂಗೆ ಆತಿಲ್ಲ. ಇವನ ಇದೇ ಈಶ್ವರನ ಪೂಜೆ, ಇದೇ ದೇವರ ಪೂಜೆ. ಅದು ಉಳುಕಿದ್ದೆಲ್ಲ ಅಲ್ಲ ಅಂದಂಗೆ ಆತಿಲ್ಲ. ಮತ್ತೆ ಯಾಕೆ ಮಾಡ್ತೀಯ? ಮಾಡಕ್ ಹೋಗ್ಬಿಡೋದು ವ್ಯರ್ಥ ನೀನು. ಹೌದಿಲ್ಲ? ಎದಕ್ಕೆ ಬರುದ್ರಿ? ಅದು ಕೆಲಸ ಇಲ್ಲ. ಏನೂ ಲಾಭ ಇಲ್ಲ. ಅಂತ ಕರ್ಮಕಾಂಡದ ಸೆಳವಿಗೆ ಹೋಗ್ತೀರಿ ನೀವು. ಮತ್ತು ಅಂಥವ್ರನ್ನ ಕರ್ಮಕಾಂಡದ ಬೋಧ ಜೋರದ
ಬೇಕಾದಂಗ ಅನುಭವ ಬರುವಂಗ ಹೇಳಿದ್ರು ಅದನ್ನ ನಂಬೋದಿಲ್ಲ ನೀವು. ಕುರಿ ಕಟಗರನ್ನ ನಂಬ್ತೈತಿ, ಅದು ಜೋಪಾನ ಮಾಡೋ ನಂಬೋದಿಲ್ಲ. ನಿಜವನ್ನ ತಿಳಿಸಿಕೊಡೋರು ನಂಬೋದಿಲ್ಲ ನೀವು. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಯಾರಿಗೈತಿ? ನಂಬಿಕೆ ಇದ್ದಿದ್ರೆ ಇಂಥ ಕಾಡ ಕರ್ಮಗಳಲ್ಲಿ ತೊಡಗೆ ವೇಳೆ ಹಾಳು ಮಾಡ್ತಿದ್ದಿಲ್ಲ. ಎದಕ್ ಬೇಕಾಗೆ ಹೋಗು ದೇವ್ರಂತ ಏನಾರ ತಂದು ಇಡ್ತಿ, ಅದಕ್ಕೆ ಏನಾರ ಹೂವು ಪತ್ರಿ ಹಾಕಿ ದೇವ್ರ ಜಗಲಿ ಮ್ಯಾಗಿ ಅದಕ್ಕೆ ಬರುದ್ರಿ ಅದು ಆಕೈತೆ. ಮಹಾತ್ಮರು ಹೇಳಿದ ಮಾತು ನಂಬಿಕೆ ಇದ್ರೆ ಅವನ್ನೆಲ್ಲ ಕಿತ್ತೋಗಿ ಅವನ ನಡ್ಕೋ, ಯಾರಿಗೂ ಕೆಡಕಾಗದಂಗ ನಡ್ಕೋ, ದೇವ್ರ ಪೂಜೆ ಮಾಡ್ತಾನಂತ. ಎದಕ್ ಬರುದ್ರಿ ಅವನು ದಿನ ನೀರಾಗಿ ಎದ್ದುದು ತೊಳೆಯುದು ಅದನ್ನ ಹಾಕುದು? ಸುಳಿ ಮಗ ಹೇಳಿದ್ ನಿಮ್ಗೆ ದೇವ್ರ ಪೂಜೆ ಇದೆ ಅಂತ? ಜಡ ವಸ್ತುಗಳನ್ನು ಪೂಜೆ ಮಾಡೋದು ದೇವ್ರ ಪೂಜೆ. ಕಂಚು ಕಟ್ಟಿಗೆ ಅಂತಂದು ಎಲ್ಲಾರು ವಾದಲ್ಲಿ ಒಂದೊಂದು ತಂದು ಇಡ್ತಾವ ಜಗಲಿ ಮ್ಯಾಗ ಇಟ್ಟಿಟ್ಟು ಅದ ದೇವ್ರಂತ. ಅದನ್ನು ತೊಳೆಯುದು ಮತ್ತೆ ಇದನ್ನ ಮಾಡುದು, ಅದು ಗುಣಗಡಿಗೆ ಅಂತ ತಗೋದೈತಿ. ಆ ಅರಿವಿ ಮತ್ತೊಂದು ಬೇರೆ ಹಾಕೋದೈತಿ, ಹಿಂಡಿ ಹಾಕ್ರಿ ಅದಕ್ಕೆ ಮತ್ತೆ ಎಡಿ ಹಿಡುದು, ಅದಕ್ಕೆ ನೈವೇದ್ಯ ಮಾಡೋದು, ಮತ್ತೆ ಅದಕ್ಕೆ ಮಲವು ಹಾಕುದು. ಎದಕ್ ಬೇಕಾಗೈತಿ ಅದನ್ನ ಮಾಡುದಿಲ್ಲ. ಲಿಂಗ ಪೂಜೆ ನಿಜವೇ? ಇದು ನಿಜವೇ? ಅಜಹರಿ ಸುರರಿಗಲ್ಲದ ಮಾತು, ದಿವಾಣಿ ದೇವತೆಗಳಿಗೆ ಸುಧಾ ತಿಳ್ಕೊಳಿಕ್ಕಾಗವಲ್ದು. ಅಂಗಲಿಂಗದ ಸುಖ ಸಮರಸ ಒಡೆಯದೆ ಮಂಗಣ ತೆರನಂತೆ ಲಿಂಗ ಪೂಜಿಸುವುದು ನಿಜವೇ? ಇದು ನಿಜವೇ ಅಂತ. ಲಿಂಗ ಅಂದ್ರೆ ಏನು ಗೊತ್ತಿಲ್ಲ. ಜ್ಞಾನ. ಯಾವ ಜ್ಞಾನ? ತನ್ನ ಜ್ಞಾನ, ಆತ್ಮಜ್ಞಾನ, ಲಿಂಗ ಸ್ವರೂಪ. ನಾವು ಗುಂಡ ಇಟ್ಕೊಂಡು ಕುಂತೇವೆ. ಅದಕ್ಕೆ ಆಕಾರ ಅಲ್ಲದಕ್ಕೆ ಆಕಾರ ಕೊಟ್ಟ, ಕೈಯಾಗ ಕೊಟ್ಟ ಕರದಲ್ಲಿ ಬಿಗಿದವೆಂಬರು ನಾರಕೀಯ ಜೀವಿಗಳು, ನರಕದಾಗ ಒಳ್ಳಾಡವ್ರು ಅಂತ ಅಕ್ಕಮಾದೇವಿ ಸ್ಪಷ್ಟ ಹೇಳ. ಅದನ್ನು ಮುಚ್ಚಿಡ್ತೇವಿ, ಮತ್ತ ಅಕ್ಕಿ ಕೊಳ್ಳಾಗ ಕಟ್ಟೇವಿ, ಕೈಯಾಗ ಕೊಟ್ಟೇವಿ. ಅದಕ್ಕೆ ಮತ್ತೆ ಲಿಂಗ ಅಂದ್ರೆ ಅದಲ್ಲ. ಅದನ್ನ ಕೊಳ್ಳಾಗ ಕಟ್ಟಾಕ, ಕೈಯಾಗ ಕಟ್ಟಾಕ ಯಾರು ಅಟ್ಟಿಲೆ ಹೊಡಿಲಿಲ್ಲ ನೀನು. ಯಾಕ್ರಿ? ಕಟ್ಟಾಕ ಬಿಚ್ಚಾಕ ಬರ್ತೈತೆ. ಲಿಂಗ ಅಂದ್ರೆ ಜ್ಞಾನ, ಯಾವಾಗ ಇದ್ದದ್ದು, ಅದು ಕೆಡಲಾರ್ದಂತ ವಸ್ತು ಅದು. ಲಿಂಗ ಅಂದ್ರೆ ಜ್ಞಾನ ಸ್ವರೂಪ. ಜಂಗಮ ಅಂದ್ರೆ ವ್ಯಾಪಕವಾದಂತ ಚೈತನ್ಯ, ಅದು ಜಾತಿ ಅಲ್ಲ. ಜಂಗಮ ಅಂದ್ರೆ ಜಾತಿ ಅಲ್ಲ ಅದು. ಲಿಂಗ ಅಂದ್ರೆ ಅದು ಜ್ಞಾನ ಸ್ವರೂಪ, ಯಾವ್ದಾರ ಗುಂಡ ಅಲ್ಲ ಅದು. ಇದ ತಪ್ಪು ತಿಳುವಳಿಕೆ ಒಳಗೆ ನಾವು ಹೊಂಟು ಬಿಟ್ಟೇವೆ. ಅವನು ಕಟ್ಕೊಂಡ್ರೆ ಆಕೈತೆ ನಿನಗೆ. ಎಷ್ಟು ಮಂದಿಗೆ ಉಪಯೋಗ ಬರ್ತೈತಿ ಅದು? ಜಗತ್ತಿನ ಜನರಿಗೆಲ್ಲ ಉಪಯೋಗ ಬರ್ತೈತಿನ ಅದು? ಯಾವ್ದಾರ ಒಂದು ಗುಂಪಿನಾಗಿಂದ ಹೇಳಿದ್ರೆ ಏನು ಉಪಯೋಗ? ಯಾವ್ದಾರ ಸಂಪ್ರದಾಯ ಗುಂಪು ಬಿಡವನ್ನೆಲ್ಲ. ಇಡೀ ಜಗತ್ತಿಗೆ ಉಪಯೋಗ ಬರ್ಬೇಕಂತದ್ದು ಹೇಳಿರ ಅಡ್ಡಿ ಇಲ್ಲ ನೀನು. ಅದಕ್ಕೆ ವಿವೇಕ, ವೈರಾಗ್ಯ, ಉಪರತಿ ಇದು ಬೇಕಾಗೈತೆ ನಮಗೆ. ಜಗತ್ತಿಗೆಲ್ಲ ಉಪಯೋಗ ಬರುವಂತಹದ್ದು ವಿವೇಕ, ವೈರಾಗ್ಯ, ಜ್ಞಾನದಿಂದನ ಇದನ್ನು ಹೊಂದಲಿಕ್ಕೆ ಸಾಧ್ಯದ. ಇನ್ನು ಹೊರಗಿನ ಬಾಹ್ಯ ಸಾಧನಗಳು ಏನೂ ಬೇಕಾಗಿಲ್ಲ ಅಂತ. ನಾವು ಹೊರಗೆ ಸುಳ್ಳಾದ್ರಾಗ ವೇಳೆ ಕಳಿತೀನಿ ಅವನ್ನೆಲ್ಲ ಇಟ್ಕೊಂಡು ಕುಂತ. ಅದೊಂದು ಗುಂಪು ಕಟ್ಕೊಂಡು ನಂದೊಂದು ಬೇರೆ ಲಿಂಗಪ್ಪನ ಪೂಜೆದ ಅಭಿಮಾನ ಹಿಡ್ಕೊಂಡು ಕುಂಡಿರ್ತೀವಿ. ಹೌದಲ್ಲ? ಶಿವಾನಂದ ಸಂಪ್ರದಾಯ ಅಂತೇಳಿ ರೆಟ್ಟಿಗೆ ಕಟ್ಕೊಂಡು ಕುಂತರು ಲಿಂಗಪ್ಪ ಅಂತೇಳಿ. ಕೊಳ್ಳ ಕಟ್ಟುದಲ್ಲ, ಇದೊಂದು ರೆಟ್ಟಿ ಕಟ್ಕೊಂಡು ಕುಂತು ಸಂಪ್ರದಾಯ ಮಾಡಿದ್ರು ಇವರು. ಅಜ್ಜಾರಿಗೆ ಗಂಟು ಬಿದ್ದಿದ್ರಂತ ಆತ್ಮಾನಂದಪ್ಪ ಅವ್ರಿಗೆ. ನಾವು ಗುಳಪ್ಪಜ್ಜ ಕರ್ಕೊಂಡು ಹೋದಾಗ ಅಪ್ಪ ಇವ್ರಿಗೆ ಇದನ್ನ ಮಾಡೋನ್ರಿ ಅಂತ, ಕಟ್ಕೋರಿ ನೀವು ಅಜ್ಜ ಅಪ್ಪ ಅವ್ರಿಗೆ ಗಂಟು ಬಿದ್ದಂತ. ಗೌಡ್ರ ಕಟ್ಕೊಳ್ಬೇಕಾ ನೀವು? ಅಪ್ಪಾರ ಮುಂದೆ ಹೇಳಿ ಕಟ್ಟಿಸ್ತೇವೆ, ಬರ್ರಿ ಅಪ್ಪಾರಿಗೆ ಹೇಳಂತ. ಹಂಗ ನಾ ಎಲ್ಲಿ ಹೇಳ್ತೇನೆ ಅಲ್ಲಿ ಕಟ್ರಿ ಅಂದ್ರಂತ. ಆಯ್ತು ಗೋರಿ, ನೀವು ಎಲ್ಲಿ ಹೇಳಿದ್ರೆ ಮಣ್ಕಾಲ್ ತಿಳಕ್ ಕಟ್ಟದ. ಅಜ್ಜಾರ ಮುಂದೆ ಹೇಳಿದಂತ ಹಿಂಗ ನಾತನ್ರಿ. ಅವ್ನು ಕೂಡ ಗುದ್ದಿ ಹೇಳಕ್ ಹೋಗ್ಬೇಡ, ಯಾಕೆ ತಲೆ ಕೇಳಿಸ್ಕೋತೀರಿ ಅಂತ. ಏನ್ ಮಾಡವಂತ ಯಾಕ್ರಿ? ಅದು ಜ್ಞಾನ ಮಾಡ್ಕೊಳ್ಳೋದು ಬಿಟ್ಟು ಏನ್ಕೇನಾರು ಹೊರಗೆ ಮಾಡ್ಕೊಂಡು ಆ ಸಂಪ್ರದಾಯ ಗುಂಪು ಮಾಡ್ಕೊಂಡು ಹೊಡೆದಾಡಿ ಏನು? ಶಿವಾನಂದರು ಏನು ಹೇಳಿದ್ರೆ ಅದನ್ನ ಬಿಡ್ತಿ, ಹೊರಗೆ ಏನಾರು ಮಾಡ್ಕೊತ ಕುಂತ ಸಂಪ್ರದಾಯ ಇದಕ್ಕೆ ಬೆನ್ನ ಹತ್ತಿ ಎಲ್ಲ ಜೀವನ ಹಾಳು ಮಾಡ್ಕೊಂಡೇವಿ. ಅದಕ್ಕೆ ಈ ಜಗತ್ತಿನೊಳಗೆ ಯಾವುದೇ ಸಂಪ್ರದಾಯ, ಯಾವುದೇ ಮತ, ಧರ್ಮ ಒಮ್ಮೆಯೂ ಅದನ್ನು ತಲೆ ಹತ್ಕೊಳಕ್ ಹೋಗ್ಬೇಡ. ಮತದೊಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ. ಬೇಕಾಗಿಲ್ಲ ಅವು ಜಗತ್ತಿನ ಗೊಡವಿ ಬೇಡ ನಮ್ಗೆ. ಎಲ್ಲಿ ನಿನಗೆ ಅನುಭವ ಬರ್ತೈತಿ ನೋಡಿ. ಎಲ್ಲ ಮನಸ್ಸಿನಾಗಿನ ಕಲ್ಪನೆಗಳೆಲ್ಲ ಅಳದಾಗ ನಮ್ಗೆ ಅನುಭವ ಬರ್ತೈತಿ.
ಕಲ್ಪನಾರಹಿತ ಇರುವಿನ ಅನುಸಂಧಾನದಾಗ ತೊಡಗಾಕ ಯಾವ ಸಂಪ್ರದಾಯ ಬೇಕಾಗೈತಿ, ಯಾವ ಜಾತಿ ಬೇಕಾಗೈತಿ ನಮಗೆ? ಅವಶ್ಯಕತೆ ಇಲ್ಲ. ಸುಳ್ಳ ನಿನಗೆ ಅದನ್ನ ಹಿಡ್ಕೊಂಡು ಕುಂಡಿರ್ತೀನಿ, ಹಿಡ್ಕೊಂಡು ಅಭಿಮಾನ ಹಿಡ್ಕೊಂಡು ಕುಂಡಿರ್ತೀನಿ. ಬಿಡ ಅದನ್ನೆಲ್ಲ. ನಿದ್ದೆ ಮಾಡಕ್ಕೆ ಯಾವ ಜಾತಿ ಬೇಕಾಗೈತಿ? ಹಾ, ಏನಾರ ಬೇಕಾಗೈತಿ ಹೊರಗಿನ ಸಾಮಾನು ಅದಕ್ಕೆ? ಹಾ, ಅದು ಏನಾರು ಕಟ್ಕೋಬೇಕಾಗೈತಿನ ನಿದ್ದೆ ಮಾಡ್ಬೇಕಾರ? ಹಾ, ಇದನ್ನ ಕಟ್ಕೊಂಡಾಗ ಇವನ ನಮ್ಮ ಸಂಪ್ರದಾಯ ನಾವು ಅಂತ ಗುಂಪು ಮಾಡ್ಕೊಂಡು ಹೊಡೆದಾಡಕ್ ಒಂದ್ ನಮೂನಿ ನೋಡ್ತಾರೆ. ನಿನ್ನೊಂದು ಬೇರೆ ದೃಷ್ಟಿಯಿಂದ ಸಂಕುಚಿತ ದೃಷ್ಟಿ ಬರ್ತೈತಿ ನಿನಗೆ. ಎಲ್ಲರಿಗೂ ಗೊತ್ತಿರ್ಬೇಕು, ಎಲ್ಲರಿಗೂ ಬೇಕಾದಿದ್ದಿರ್ಬೇಕು. ಅಂತದ್ದು ಹೇಳಿ ರೆಡ್ಡಿ ಇಲ್ಲ. ನೀನ್ ಲಿಂಗಪ್ಪನ ಪೂಜೆ ಎಷ್ಟು ಮಂದಿಗೆ ಉಪಯೋಗ ಬರ್ತೈತಿ ಹೇಳಿ? ಯಾ ಗುಂಪಿಗೆ ಒಂದ ಗುಂಪಿಗೆ ಅಷ್ಟು ಮತ್ತೊಂದು ಏನು ವಾಟ್ ಇಸ್ ದಿಸ್ ಅಂತಾರ ಅವ್ರು, ಬೇರೆ ಕಂಡದವ್ರು. ಏನ್ ಹಿಂಗಂದ್ರೆ ಏನ್ ಇದು ಕಟ್ಕೊಂಡಿದ್ದ? ಹಾ, ಹೊಕ್ಕತೆ ನಿನ್ಗೆ ಅಜ್ಞಾನ, ಹೊಕ್ಕತೆ ನಿನಗೆ ಅದನ್ನು ಮಾಡಿರ. ನಿನಗೇನು ತುಡು ಮಾಡೋದು, ಮೋಸ ಮಾಡೋದು ಮಾಡಕ್ ಬರೋದೇ ಇಲ್ಲ. ಅವ್ನು ಕಟ್ಕೊಂಡಿಂದ ತಪ್ಪಿಸ್ತತೇನೆ ಎಲ್ಲ ಅದನ್ನ. ಲಿಂಗಪ್ಪ ಕೊಳ್ಳಾಗ ಹಾಕೊಂಡಿಂದ ಮುನುಗಡಿಗೆ ಯಾಕ್ರಿ? ಪೊಲೀಸ್ ಗೌಡ್ರ ಮುಂದೆ ಎಲ್ಲ ಹೊರಬಿದ್ದಾಗ ಅಂತಿದ್ರು ಅಜ್ಜ ಅವ್ರು. ಗಸ್ತಿ ತಿರ್ಗಾಕ್ ಹೋಗಿದ್ರಂತ ಅಜ್ಜ ಅವ್ರ ಗೌಡಿಕಿದ್ದಾಗ. ಅವಾಗ ಗೌಡಿಕಿದ್ದಾಗ ಗಸ್ತಿ ಹೋಗ್ತಲ್ಲ ರಾತ್ರಿ. ಹಾ, ಹರಿಜನರ ಮನ್ಯಾಗ ಲಿಂಗಪ್ಪನ ಇವು ಗುಣಗಡಿಗೆ ಜೋತ್ ಬಿದ್ದಿದ್ವು ಅಂತ. ಏನ್ ಅಜ್ಜ ಅವ್ರು ಹೇಳಿದ, ಅಲ್ಲಿ ಹೋಗಿ ಲಿಂಗಪ್ಪ ಅಲ್ಲಿ ಜೋತ್ ಬಿದ್ದಿದ್ವು ಅಂತ. ಏನಾಯ್ತು ನಿನ್ ಲಿಂಗಪ್ಪ ಗುಣಗಡಿಗೆಲ್ಲ? ಹಾ, ಅವ್ನು ಹಾಕೊಂಡು ಹೋಕ್ಕವು. ನೀನು ಕಾಮ ಕ್ರೋಧಾದಿಗಳು ಹೋಕ್ಕವು ಬಾಹ್ಯ ಚಿಹ್ನೆಗಳನ್ನ ಧರಿಸಿದ್ರೆ. ಅಲ್ಲ ಅಂಥವನ್ನೆಲ್ಲ ಬಾಹ್ಯ ಆಡಂಬರ ಮಾಡ್ಕೊಳಕ್ ಹೋಗ್ಬೇಡ. ಸೋಗ್ ಹಾಕೊಳ್ಳೋದು, ಸೋಗ್ ಹಾಕಿರೋ ನಿನ್ನ ಕಾಮ ಕ್ರೋಧಾದಿಗಳು ಹೋಕ್ಕವ. ಕೆಂದ ಹುಟ್ರ ಹೋಕ್ಕತಿವ, ಬೆಳ್ದ ಹುಟ್ರ ಹೋಕ್ಕತಿ, ಬೀಳ್ದ ಹುಟ್ರ ಹಾಕತಿವ, ತಲಿ ಬೋಳ್ಸಿರ್ ಹೋಕ್ಕತಿವ, ಕೂದ್ಲಾ ಬಿಟ್ರ ಹೋಕ್ಕತಿವ. ಸೋಗಿಗೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ಸನ್ಯಾಸ ಅಂದ್ರೆ ಸೋಗಂತ, ಸನ್ಯಾಸಕ್ಕೂ ಸೋಗಿಗೂ ಯಾವ ಸಂಬಂಧನೇ ಇಲ್ಲ ಅಂತ ಅಜ್ಜವ್ರು. ಅದಕ್ಕೆ ಎದ್ರ ಸಂಬಂಧ ಹಾಕಿದನೆಲ್ಲ ಸೋಗ್ ಅಂತಿದ್ರು ಅಜ್ಜವ್ರು. ಸೋಗ್ ಹಾಕಿರ ಸನ್ಯಾಸ ಅಂತ ಯಾವ ಹೇಳಿದ? ಯಾವ ಗ್ರಂಥದಾಗ ಬರ್ದಾರ ತೆಗಿ ನೋಡುನು. ಜನರನ್ನೆಲ್ಲ ಯಾಕೆ ಮೋಸ ಮಾಡ್ತಿರೋ? ಉದರ ನಿಮಿತ್ತಂ ಬಹುಕೃತ ವೇಷಂ ಅಂದಾರ. ಇವೆಲ್ಲ ಚೇನಿ ಹೊಡ್ಯಾಕ ಹೌದಿಲ್ಲ, ಜನರ ಕಡೆಯಿಂದ ಹೌದು ಅನ್ಸ್ಕೋ. ಆಶೆ ಬರ್ಕರ ಸೋಗ್ ಹಾಕೋದು ಅವನ್ನೆಲ್ಲ. ಯಾವುದು ಆಶೆ ಇಲ್ಲ ನಾವು. ಎದಕ್ ಸೋಗ್ ಎದಕ್ ಬೇಕಾಗೈತೆ ಅವಾಗ? ನನ್ನನ್ನು ಗುರುತಿಸ್ಬೇಕಪ್ಪ ನಾ ಸ್ವಾಮಿಗಳು ಅಂತ ಅನಿಸ್ಕೋಬೇಕಾಗೈತಿ ಮಂದಿ ಕಡೆಯಿಂದ. ಅಂದಾಗ ನಿನಗ ಆ ಜ್ಞಾನ ಆಕೈತೆ. ನೀನು ಇನ್ನೊಬ್ಬರ ಕಡೆಯಿಂದ ಅನಿಸ್ಕೊಂಡ್ರೆ ಇನ್ನೊಬ್ಬರು ಜಗತ್ತೆಲ್ಲ ಮಚ್ಚಲಿ ಹೊಡಿವಲ್ರಿ ಹೋಗ. ಅದೇ ಅದಕ್ಕೆ ಬೇಕಾಗೈತಿ. ಜನರು ಮೆಚ್ಚುತ್ತಾ ನಿನ್ನನ್ನು ಕೈಲಾಸಕ್ಕೆ ಒಯ್ವರೇ, ಜನ ಮೆಚ್ಚದಿರೆ ಶಿವನಿನ್ನ ಬಿಡುತ್ತೇನೆ ಮರುಳೆ. ಜನಕ್ಕಂಜಿ ನಡೆದರೆ ಏನುಂಟು ಲೋಕದಿ, ಮನಕ್ಕಂಜಿ ನಡೆಯುವುದೇ ಚಂದ. ಮನಕ್ಕಂಜಿ ನಡೆಯದೆ ಜನಕ್ಕಂಜಿ ನಡೆದರೆ ಮನದಾನ ಗುರುಸಿದ್ದ ಮರೆ. ಸಮಾಧಾನ ಶಾಂತಿ ಕಳ್ಕೋತಿಯಲ್ಲೋ. ಅವ್ರಿಗೆ ಬೇಕಾದಂಗೆ ಅವ್ರಿಗೆ ಬೇಕಾದಂಗೆ ಮಾಡ್ಕೊಂತ ಹೋಗ. ಅವನಿಗೆ ಸೋಗ್ ಹಾಕೊಂಡು ಅದಕ್ಕೆ ಅದನ್ನ ಬಿಡು. ಬಾಹ್ಯದೋಳು ಡಂಬವ, ಮಾನಸದೋಳು ಎಡೆ ಬಿಡದಿರು ಶಂಭುವ ಅಂತ. ಸುಖರೂಪವಾದಂಥ ಇರುವಿನ ನೆನಪು ಯಾವಾಗಲೂ ಒಳಗೆ ಇರಲಿ ಆಂತರಿಕವಾಗಿ. ಹೊರಗೆ ಏನೂ ಮಾಡಕ್ ಹೋಗಬೇಡ. ನೀ ಗೊತ್ತದಂಗೆ ಏನಪ್ಪ ಇವ ಅಜ್ಞಾನಿ ಅದಾನನ್ನೋರಂಗಿಲ್ಲ ಜಗತ್ತಾಗ. ಅರಿಯದ ಮೂಢನ ಪರಿಯೋಳು ನಿಜವನರಿದ ಯೋಗಿ ತನ್ನ ಕುರು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದವಳು ಉಂಡುಟ್ಟು ಸಂಚರಿಪನು ಅಂತ. ಈ ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗ ಇರ್ತಾನ. ಯಾರು ತಿಳ್ಕೋಬೇಕು ಸುಖಿಗಳಾಗಬೇಕನ್ನೋರಿಗೆ ಅಷ್ಟೇ ಅದನ್ನ ಹೇಳ್ತಾನ ಹೊರತು ಒಲವಿಲ್ದ ಅದನ್ನ ಹೇಳಕ್ ಹೋಗುದು. ಚಿಕ್ಕಲ್ಲೇ ಇದನ್ನ ಮಾತಾಡಬೇಡ್ರಿ ಅಂತ ಹಾನಿ ಮಾಡ್ರಿ ಅಂದ್ರ ಅಜ್ಜ. ಸಿಟ್ಟು ಬರ್ತೈತಿ ಅವ್ರಿಗೆಲ್ಲ. ಅದಕ್ಕೆ ಇರುಕಳೆಯಾಗ್ಯಾವ ನಾವು ಅಂತಿದ್ರು ಅಜ್ಜ ಅವರು. ಯಾವಾಗ ಈ ಶರೀರ ಬಾಧಿತ ಅಂತಿದ್ದಾರಲ್ಲ, ಅದನ್ನ ಕಾಕೊಂತ ಕುಂತೈತಿ ಜನ ಎಲ್ಲ. ಮಹಾತ್ಮರ ಶರೀರ ಯಾವಾಗ ಬಾಧಿತ ಅಂತಿದ್ದಾರಲ್ಲ ಅಂತ. ಅಪ್ಪ ಅವ್ರ ಶರೀರ ಎಲ್ಲರಿಗೂ ಇರುಕಳೆಯಾಗಿ ಬಿಟ್ಟೇವ್ ನಾವು ಅಂತಿದ್ರು. ಮತ್ತ ಅವ್ರ ಚೆಲ್ಲಾಟ ನಡೀತಿತ್ತು ನೋಡು. ಇವ್ರ ಇದ್ದಲ್ಲಿ ನಡೀದಿಲ್ಲ ಅದು ಆಟ. ಅವ್ರ ಅದಾರ ಅಂದ್ರ ಆ ಕಾರ್ಯಕ್ರಮದಾಗ ಯಪ್ಪ ನಮ್ದು ಮುಂದಿನ ಕಾರ್ಯಕ್ರಮ ಐತಿ ಹೊಕ್ಕಿ ಕರಿ ಹರಿತಾರ ನಮ್ಮನ್ನ ಅನ್ನೋದು ಗೊತ್ತ. ಸ್ವಾಮಿಗಳು ಬಂದ ಜಗನ ಹಿಡ್ಕೊಂಡು ಊಟ ನರಿ ಬಾಲ ಇಟ್ಕೊಂಡು ಓಡ್ತಾವಲ್ಲ ಹಂಗ. ಅನುಭವಿಗಳ ಎಂಬ ಸಿಂಹ ಗರ್ಜನೆ ಮುಂದೆ ಈ ಶಾಸ್ತ್ರಿಗಳು ಸ್ವಾಮಿಗಳನ್ನವ್ರೆಲ್ಲ ನರಿಗಳ ಸಮೂಹ ಪರಾರಿನ.
ಬೇಕಾದಂಗೆ ಇವ ಶಾಸ್ತ್ರ ಹೇಳ್ತಾನಪ್ಪ ಇದನ್ನ ಮಾಡ್ತಾನ ಅನಿಸ್ತದ. ಅನುಭವಿಗಳು ವರಿಗಲಿಗೆ ಹಚ್ಚಿತಾರೆ ಇವ್ರು ನಮಗೆ ಬ್ಯಾಡದಂದ್ರೆ. ನಮಗೆ ಮುಂದಿನ ಕಾರ್ಯಕ್ರಮ ಐತ್ರಪ್ಪ ನಮಸ್ಕಾರ ಅಂದ್ರೆ ನಮಗೆ ಮೊದಲು ಮಾತಾಡಕ್ ಕೊಡ್ರಿ, ಅವ್ರಕ್ಕಿಂತ ಮೊದಲು ಪಾರಾಗಿ ಬಿಡುದು. ಹೌದಿಲ್ಲ? ಹಿಂಗೈತೆ ಎಲ್ಲಾರ್ದು. ಇಲ್ಲಿ ಅವ್ರಿಗೆ ಗೊತ್ತೈತಿ ಇದು ಮುಂದೆ ಏನು ಸಿಗ್ತೇವನು ಸಿಗಬಾರ್ದು ಇದ್ರಾಗ ಅಂತ ತಿಳ್ಕೊಂಡು ಪಾರಾಗಿ ಹೋಗ್ತಾರ. ಇದ್ರಿಗೆ ಕುಂತ ಅನಿಸ್ಬೋದು ಬ್ಯಾಡಿನ ಜಗ ಬಿಡ್ತಾರ ಮೊದಲು ಅಂತ. ಅದನ್ನ ಒಂದು ನಿರಂಜನ ಹಬ್ಬಗಳು ಎಳೆದು ಕುಂಡ್ರಿಸಿದ್ರ ಸ್ವಾಮಿಗಳು, ಕುಂಡ್ರಿ ಎಲ್ಲಿ ಹೋಕ್ಕಿಯ, ಇಷ್ಟೆಲ್ಲ ಸೋಗ ಹಾಕಿ ಚಂದ ಬಡ ಡ್ರೆಸ್ ಹಾಕಿ ಕುಂಡ್ರಿ ಇಲ್ಲಿ ನಮಗೆ ಮುಗಿಮುಟ ಅಂತ. ಯಪ್ಪ ಕೈ ಮುಗಿದೀನಿ ನಾನು ಮುಂದೆ ಕುಂಡ್ರಿ ಇಲ್ಲಿ ಅಂದ. ವರಿಗೆ ಹಚ್ಚಿರ ಒಬ್ರು ನಿಂದ್ರು. ಅದಕ್ಕೆ ಅನುಭವ ಶಾಸ್ತ್ರ ಅದ್ರ ಕಡೆ ನಾವು ಲಕ್ಷ್ಯ ಕೊಡ್ಬೇಕಾಗೈತಿ. ಎಲ್ಲಿ ಸಿಗ್ಬೇಕು ನಿಮ್ಗೆ ಅನುಭವ? ಬರೀ ಎಲ್ಲರೂ ಬರೀ ಶಬ್ದದ ಮಾಹಿತಿ ಆಯ್ತು, ಅನುಭವದಿಂದ ನೋಡು. ಅದಕ್ಕೆ ಅನುಭವ ಶ್ರೇಷ್ಠ ಅಂತ ಹೇಳ್ಯಾರ. ನೀ ಎಷ್ಟು ಬೇಕಾದಂಗ ಶಬ್ದದ ಜ್ಞಾನ ಮಾಡ್ಕೋಬೋದು, ಮಾತಿನ ಜ್ಞಾನ ಅದ ಜ್ಞಾನ ಅಲ್ಲ. ಚಿತ್ರದನ್ನ ಸ್ತ್ರೀ ಅಲ್ಲ. ಚಿತ್ರದನ್ನ ನೀರಲ್ಲ. ಚಿತ್ರದನ್ನ ಹಣ್ಣು ಹಣ್ಣು ಅಲ್ಲ. ಹಂಗ ಶಬ್ದ ಕಥನ ಮಾತ್ರ ವೇದಾಂತ, ಅದು ವೇದಾಂತ ಅಲ್ಲ. ಕೃತಿಯೊಳಗೆ ಅಳವಡ್ಬೇಕಲ್ಲ, ಅದು ಅನುಭವಕ್ಕೆ ಬರ್ಬೇಕಲ್ಲ. ಅನುಭವದಿಂದ ನೋಡಿದ್ದು ಅದು ಸತ್ಯ. ಬರೀ ಮಾತು, ಶಾಸ್ತ್ರದನ ಮಾತು, ಮಂದಿ ಮಾತು ಅವನ ಬಡಬಡಿಸೋತ ಕೂತ್ರೆ ನಿನಗೆ ಆಗುದಿಲ್ಲ. ಸ್ವತಃ ನೀ ಅನುಭವಕ್ಕೆ ಹೋಗ್ಬೇಕಾಗಿ. ವೇದಾಂತ ಅಂದ್ರೆ ಅದರಂತೆ ಜೀವಿಸೋದಕ್ಕನ ಅಂತಾರೆ. ನೀ ಇದ್ರ ಲಾಭ, ಇರೋದು ಭಾಳ ಕಠಿಣ ಅದು. ಹಂಗಂತೇಳಿ ಬಾಕಿ ಉಳ್ದತ್ತಿದೆ ಎಲ್ಲೋ ಒಬ್ಬವ, ಕೋಟಿ ಜನಗಳಲ್ಲಿ ಒಬ್ಬವ ಅದನ್ನ ಅನುಭವಕ್ಕೆ ತೊಗೊಂಡು ಉಳ್ಕೊಂಡವ. ನೀ ಅನುಭವಕ್ಕೆ ತೊಗೊಂಡ್ರೆ ನಿನಗೆ ಲಾಭ. ಬರೀ ಹೇಳೋದು ಕೇಳೋದು ಮಾಡ್ಕೋಬೇಕು, ಚೈನಿ ನಡಿತೈತಿ ಅಷ್ಟೇ. ನಾಳೆ ಅವ್ರು ಋಣದಾಗ ಬೀಳ್ಬೇಕಾಗೈತಿ. ಶಾಸ್ತ್ರ ಹೇಳೋದು ಕೇಳೋದು ಮಾಡೋದು ಚೈನಿ ಅದೊಂದು ಗಳಿಸಲೆಂದು ವಿಷಯ ಸುಖವನ್ನು ಸುಲಭ ಮಾರ್ಗದಲ್ಲಿ ರೊಕ್ಕ ಕೊಡ್ತಾರೆ, ಕರಾರ್ ಮಾಡಿ ಹೊಕ್ಕಾನ, ಇಷ್ಟು ಕೊಟ್ರೆ ಬರ್ತೇನೆ ನಾನು ಅಂತ. ವ್ಯಾಪಾರ ಆಗ್ಬಿಟ್ಟೈತಿಲ್ಲ ಅದು. ಶಾಸ್ತ್ರ ಹೇಳುದು ಅಂದ್ರೆ ದಂಧೆಗ, ವಿಷಯ ಸಂಗ್ರಹ ಮಾಡೋ ದಂಧೆಗ ಆಗ್ಬಿಟ್ಟು. ಎದಕ್ ಬೇಕಾಗಿತ್ತಪ್ಪ? ನೌಕರಿ ಸಹಿತ ಬಿಟ್ಟು ಅದನ್ನ ಮಾಡಾಕತ್ರ. ಶಾಸ್ತ್ರ ಹೇಳ್ಕೊಂತ ಬೇಷಪ್ಪ, ಅದಕ್ಕಿಂತ ಇದು ಲಾಭ ಐತಂತ ಎಲ್ಲ ಆರಾಮ ಮಸ್ತ್ ನಡೀತೈತಿ. ಹೌದಿಲ್ಲ? ಅವು ಹಂಗ ಸಂಖ್ಯೆನ ಹೆಚ್ಚಾಗ್ಬಿಡ್ತು, ಸಾಧುಗಳು ಸನ್ಯಾಸಿಗಳು ಎಲ್ಲ. ಹೌದಿಲ್ಲ? ಎಲ್ಲರೂ ಅದ ಬಿಟ್ಟಾರನ, ಹೇಳೋರೆಲ್ಲ ಕೇಳೋರ ಅನುಭವಿಗಳನ್ನ ಅವ್ರು. ಮಾತಿನ ಜ್ಞಾನ ಅಲ್ಲ. ಎಲ್ಲೋ ಒಬ್ಬವ ಎಲ್ಲ ಕಸ್ತಿದ್ದೀರಹ ಅಂದ ಅಮೃತತ್ವ ನಿಶ್ಚನ ಆವೃತ್ತ ಆತ್ಮ ನಮ್ಮ ಇಕ್ಷತ್. ತನ್ನ ಸ್ವರೂಪದ ಆತ್ಮನ ಅನುಭವ ಮಾಡ್ಕೊಂಡು ನಾವು ಎಲ್ಲೋ ಒಬ್ಬವ ಸಿಗ್ತಾನ. ಕೋಟಿ ಜನಗಳಲ್ಲಿ ಒಬ್ಬ. ಹುಡುಕ್ಯಾಡಿದ್ರೆ ಹುಡುಕಂತ ಹೋರಿ ನೀವು ಅಂದ್ರೆ ನಾವು ಹೊರಗಿನ ಮಾತಿಗೆನ ಮಾಡ್ಲಕ್ಕೇವಿ, ಹೊಸಬಾಯಿ ನೋಡ್ಕೊಂತ ಹೋಗಿ ನೀವು ಅಂತ. ಅವ್ ಚಂದ ಹೇಳ್ತಾನ, ಇವ್ ಚಂದ ಹೇಳ್ತಾನ, ಅದನ್ನ ನೋಡ್ಕೊಂತ ಅನುಭವದ ಕಡೆ ಲಕ್ಷ ಇಲ್ಲ ನೀವು. ಅದಕ್ಕೆ ಅನುಭವದ ತಿಳಿಸೋ ಭಾಳ ಕಠಿಣ ಅದ. ಯಾರು ಅದನ್ನ ಅನುಭವಕ್ಕೆ ತಗೊಂಡಿರ್ತಾರ ಅವರಿಂದ ಅದು ಸಾಧ್ಯ. ಅನುಭವದ ಬ್ರಹ್ಮಜ್ಞಾನವನ್ನು ಯಾರು ಲಕ್ಷಿಸೋರಪ್ಪ? ಅದನ್ನು ಹೇಳೋರ ಕಡೆ ಯಾರು ಬರೋದಿಲ್ಲ. ಬರೀ ಆಡಂಬರ ಹೊರಗಿನ ನಗಿಸೋದು, ಕತಿ ಹೇಳೋದು. ಯಾಕ್ರಿ? ಅಲ್ಲಿ ಮಂದಿ ಭಾಳ ಕೊಡ್ತಾರ. ಗಂಧವತ ಇವಲ್ಲಿ ಒಂದು ನನವನು ಕಾಣೆ ಅಂತಾರ ಸರ್ವಜ್ಞ. ಸಂಧಿಸಿ ಮಲವ ಬಿಡುವಲ್ಲಿ ನೊಣಗಳ ಮುತ್ತು ಅಂದ ನೋಡೆಂದು ಸರ್ವಜ್ಞ ಅಂತ. ಇದನ್ನೆಲ್ಲ ಕತಿ ಹೇಳೋದು, ನಗಿಸೋದು ಇಂಥವನ್ನ ಮಾಡಾಕತ್ತ ಮಂದಿ ಭಾಳ ಕೊಡ್ತಾರ. ತಬಲಾ, ಡಗ್ಗ, ಶಪ್ಳ ಇವು ಚಾಲು ಆತಂದ್ರೆ ಜಗ ಹಿಡಿಸೋದಿಲ್ಲ. ಯಾಕ್ರಿ? ಫುಲ್ ಜಗ ಬಿಗದ್ ಹೋಗೈತಿ. ಈ ಅನುಭವದ ಬ್ರಹ್ಮಜ್ಞಾನಕ್ಕೆ ಭಾಳ ಜನ ಕಡಿಮೆ. ಅಲ್ಲೇನೈತಿ ಬಿಡೋ ಮರ, ನೋಡುದೈತೆ, ಕೇಳೋದು ಏನು ಇಲ್ಲ. ಹಾಡೋದಿಲ್ಲ, ಬಾರಿಸೋದಿಲ್ಲ, ಏನು ಇಲ್ಲ. ತಿನ್ನೋದಿಲ್ಲ. ಹೌದಿಲ್ಲ? ಇಂದ್ರಿಯಗಳ ವ್ಯಾಪಾರ ಬಂದಲ್ಲಿ. ಹೌದಿಲ್ಲ? ಅವನು ಬಂದ್ ಮಾಡಿದಾಗ ಇದ್ರ ಅನುಭವ. ನಾವು ಬರೀ ಇಂದ್ರಿಯಗಳ ವ್ಯಾಪಾರ ಮಜಾ ಮಾಡ್ಕೊಂತ ಕುಂಟ್ರೆ ರಾಗ ರಂಜನೆಗಳು ಬಿದ್ರೆ ನಿರಂಜನ ಸ್ಥಿತಿಯನ್ನು ಅನುಭವಿಸೋದು ಯಾವಾಗ?
ರಂಜನಾಕ್ ಬಿದ್ರೆ ನಿರಂಜನ ಸ್ಥಿತಿ ಯಾವಾಗ ಬರ್ಬೇಕು ನಾವು? ಏನ್ ನಾವು ಇಂದ್ರಿಯಗಳ ಮಜಾ ಎಲ್ಲ ರಂಜನಾದ ವ್ಯವಹಾರ ಅದಿದ್ರೆ ಇಲ್ಲ. ಭಾರಿ ಐತಪ್ಪ, ದೊಡ್ಡ ಮಠ ಐತಿ ಬಿಡಿ, ದೊಡ್ಡ ಇದೈತಿ. ಚಂದ ಛಾಯೆ ಎಲ್ಲ ತೆಗೆದು ಹಾಕ್ಬೇಕು. ಚಂದಕ್ಕೆ ಬಿದ್ದೆ ಅಂದ್ರೆ ಚೌಗಿಟ್ಟು ಹೋಗ್ತೀರಿ ನೀವು ಅಂತಿದ್ರು ಅದು. ಅರ್ಥ ಮರ್ತ ಇಲ್ಲಿ ಚಂದ ಛಾಯ ನಡಿಬಾರ್ದು. ರಾಗರಂಜನ ಎಲ್ಲ ವರ್ಜ್ಯ ಮಾಡಬೇಕು. ಕೇವಲ ನಿವಳ ಅನುಭವದ ವಿಚಾರ ನಡಿಬೇಕು, ಅಂದ್ರೆ ಕಲ್ಯಾಣಕ್ಕೈತಿ. ಯಾಕೆ ಅವನ್ನೆಲ್ಲ ಬಿಡಿಸ್ಬಿಟ್ರೆ ಅಜ್ಜ, ತೇರು ಪಾಲ್ಕಿ ಉತ್ಸವ ಎಲ್ಲ ಬಂದ್ ಮಾಡ್ರಿ. ಅವನು ಏನೂ ಲಾಭ ಇಲ್ಲಪ್ಪ ಅದರಿಂದ. ಎಲ್ಲ ಗೆಂತಿ ಮೇಳ ಮಾಡ್ತೀನಿ ನೀವು. ಎಲ್ಲ ಹಾರಿಗೆಡೋಕೈತಿ. ನಾವು ಹೇಳಿದ್ದೆಲ್ಲ ಮಷಿನಿಗೆ ಹೋಗ್ತೈತಿ. ಈ ಅನುಭವದ ಕಡೆ ಎಲ್ಲ ಕೊಡಕ್ಕಾಗುದಿಲ್ಲ. ಬರೇ ರಂಜನಾಕ್ ಬಿದ್ರಿ ಅಂದ್ರೆ ಅದಕ್ಕೆ ಈ ನಿವಳ ಈ ತತ್ವ ಚಿಂತನ ನಡಿಬೇಕು ಅಂದ್ರೆ ಕಲ್ಯಾಣಕ್ಕೈತಿ. ಮಾಡೋರು ಮಾಡ್ಕೊಂತ ಹೋಗು, ನಿಮಗೆ ಅದಕ್ಕೆ ಬೇಕಾಗೈತಿ. ಅಂಥವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು. ಸಿಟ್ಟು ಬರ್ತೈತಿ ಅವ್ರಿಗೆ ಹೇಳಿದ ಕೂಡಲೇ, ಹೊಡ್ರಿ ಚಕಡಿ ಅಂತ ಹೇಳ್ಬೇಕಂತವ್ರಿಗೆ. ಹೌದಿಲ್ಲ? ಗಡ್ಡಿ ತೇರು ಮಾಡ್ತೇವೆ ಮಾಡ್ರಿ, ಯಾರು ಬೇಡತ್ತಾರ್ರಿ ಮಾಡ್ರಿ ಅಂತ ಹೇಳ್ಬೇಕು. ಹೌದಿಲ್ಲ? ಅಂಥವ್ರಿಗೆ ಏನು ಹೇಳಕ್ಕೆ ಹೋಗ್ಬಾರ್ದು, ಸಿಟ್ಟು ಬರ್ತೈತಿ. ಅದಕ್ಕೆ ಜಗತ್ತಿನ ಕೂಡ ಜಗತ್ತಿನಾಗಿದ್ದ ನಮ್ಮ ಗತ್ನ ನಾವೆಲ್ಲ ಕಲಿಬೇಕಂತಿದ್ರು. ಈ ಗತ್ತ ಬರ್ಬೇಕಾದ್ರೂ ಭಾಳ ಅಭ್ಯಾಸ ಬೇಕಿದಕ್ಕೆ. ಅಜ್ಞಾನಿಗಳು ಕೂಡ ಅಜ್ಞಾನಿ ಹೆಂಗ ಇರ್ತಾನ ನಾವು ತಿಳಿದವ. ಅವ ತೋರ್ಸಕ್ ಹೋಗುದಿಲ್ಲ. ನಾ ಹಿಂಗದೇನೆ ಅಂತ ತೋರ್ಸಕ್ ಹೋಗುದಿಲ್ಲ. ಸೌಕರ್ಯಕ್ಕಿದ್ದವ ಸೌಕರ್ಯಕ್ಕೆ ತೋರ್ಸಕ್ ಹೋಗ್ತಾನ. ನಾವು ಯಾಕೆ ತೋರ್ಸಕ್ ಹೋಗ್ತಾನ? ಗೊತ್ತಿಲ್ದವ್ರಂಗ ಇರ್ತಾನವು. ಅವಂಗ ಜ್ಞಾನಿ ಅಂತಾರೆ. ಗೊತ್ತು ಮಾಡ್ಕೊಡ್ಬಾರ್ದು ಅನ್ನೋದ ಉದ್ದೇಶ ಇರ್ತೈತೆ. ಅವ್ನು ಜಗತ್ತಿಗೆ ಗೊತ್ತು ಹತ್ತು ಕೊಡ್ದಂಗೆ ಅವ್ರು ಇರ್ತಾರೆ. ಜಗತ್ತಿನ ಜ್ಞಾನಿಗಳೆಲ್ಲ ಅವ್ರೇನ ಪ್ರಚಾರ ಮಾಡಕ್ ಹೋದ್ರನ ಅವ್ರು. ಈಗ ಗದೇವ್ ಫೋನ್ ಬೋರ್ಡ್ ಹಾಕೊಂಡು ಅಡ್ಡಾಡೋನು. ನಾವು ಒಂದು ಬೋರ್ಡ್ ಹಾಕೊಂಡು ಅಡ್ಡಾಡೋನು. ತಾನ ಗೊತ್ತಾ ಹೇಳಿದ ತನ್ನಿಂದ ತಾನ ಏನೋ ಜೀವಿಗಳ ಕಲ್ಯಾಣ, ಆಯಾ ಜೀವಿಗಳ ಏದಿರ್ತೈತಿ ಬಂದು ತಾವ ಗುರ್ದಾಗ ಅದ್ರ ಕಲ್ಯಾಣ ಆಕೈತಿ. ಅವೇನು ಅದನ್ನು ಪ್ರಚಾರ ಖಾತೆ ಅಲ್ಲಿದು. ಅಧ್ಯಾತ್ಮ ವಿಚಾರ ಅಂದ್ರೆ ಜಗತ್ತಿಗೆ ಇದನ್ನು ಪ್ರಚಾರ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಇದು ತನ್ನಿಂದ ತಾನ ವಿರುದ್ಧ ದಿಕ್ಕಿಗೆ ಸಹಿತ ಪ್ರಚಾರ ಆಕೈತಿ. ಇನ್ನು ಸುವಾಸನೆ ಗಾಳಿ ಕೂಡ ಅಷ್ಟ ಪ್ರಚಾರ ಆಕೈತಿ. ಈ ವಿಚಾರ ಏನೈತಲ್ಲ, ಅನುಭವದ ವಿಚಾರ ವಿರುದ್ಧ ದಿಕ್ಕಿಗೆ ಸುಧಾ ಪ್ರಚಾರ ಆಕೈತಿ. ಅನುಭವದಿಂದ ಮಾಡಿ ನೋಡ್ಕೋಬೇಕಾದ್ರೆ ಅಂತ ಜಗತ್ತಿಗೆ ಕಲ್ಯಾಣ ಆಕೈತಿದ್ರಿಂದ ಅಂತ ನೋಡಿ. ನೀವು ಆ ಮಹಾತ್ಮರಾಗಿ ಹೋದವರೆಲ್ಲ ಹೊರಗಿನ ಆಡಂಬರ ಏನಾದ್ರು ಮಾಡ್ಕೋತ ಕೂತ್ರನವ್ರು ಮಾಡ್ಲಿಲ್ಲ. ಅದಕ್ಕೆ ಬಾಯಿ ತಕೊಂಡು ಕುಂಡಿರ್ಲಿಲ್ಲ. ಜಗತ್ತಿನ ವ್ಯವಹಾರಕ್ಕೆ ಬಾಯಿ ತಕೊಂಡು ಕುಂಡಿರ್ಲಿಲ್ಲ. ಅವ್ರು ತೋರಿಡಗುದಿದಲ್ಲ. ಅದನ್ನ ಅದ್ರ ಕಡೆ ಎಲ್ಲ ಕೊಟ್ಟಿದ್ರೆ ಇದನ್ನ ಅನುಭವ ಮಾಡ್ಕೊಳಕ್ ಎಲ್ಲಿ ಅಕ್ಕಿತ್ತವ. ರಂಜನಾದ ಕಡೆ ಎಲ್ಲ ಕೊಟ್ಟಿದ್ರೆ ನಿರಂಜನ ಸ್ಥಿತಿಯನ್ನು ಹೊಂದಾಕ ಹೆಂಗ ಅಕ್ಕಿತ್ತ ಹೇಳ್ರಿ. ನಮ್ಮಪ್ಪ ಅದಂತ ಉಪಕಾರ ಮಾಡ್ಯ ನನಗಂತಿದ್ರು ನಿರಂಜನ ಹಬ್ಬಗಳು. ಹೆಸರು ನನಗ ತಕ್ಕಂಗದ ನಿರಂಜನ ಅಂತ ಹೆಸರು. ನಾ ಏನದ ನನಗಿಟ್ಟಾರ. ಅದೊಂದು ಉಪಕಾರ ಮಾಡ್ಯಾರ ನನಗಂತಿದ್ರು ಅಚ್ಚವ್ರು. ನಿರಂಜನ ಸ್ಥಿತಿಯನ್ನು, ಯಾವ್ದು ರಾಗರಂಜನ ಇಲ್ಲದ ಸ್ಥಿತಿ. ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದಲ್ಲಿ. ಇಂದ್ರಿಯಗಳ ವ್ಯಾಪಾರ ಇದ್ದಲ್ಲಿ ರಂಜನ. ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಆದ ಸ್ಥಿತಿ. ಅದು ಅನುಭವದಿಂದ ನಾವು ನೋಡ್ಕೋಬೇಕಾಗಿ ಸಾಕಾಗೈತಿ. ಅದೆಲ್ಲ ಅದ್ರ ಬೆನ್ನ ಹತ್ತಿ ಜನ್ಮ ಜನ್ಮ ಅಂತ ತಿರುಗಬೇಕಾಗೈತಿ. ಆ ವಾಸನ ಇತ್ತಂದ್ರೆ ಹಾಡೋದ್ರ ಮ್ಯಾಗಿನ ಪ್ರೇಮ ಇದ್ದವ್ರು ನಾಳೆ ಅಂತ ವಾತಾವರಣ ಅಂತ ತಂದೆ ತಾಯಿಗಳಲ್ಲಿ ಹುಟ್ಟಿ ಅದನ್ನ ಮಾಡ್ಕೊಂತ ಅದ ವಾಸನ ಕಟ್ಕೊಂಡು ತಿರುಗಬೇಕಾಗೈತಿ. ತಿರುಗಬೇಕಾಗಿತ್ತು ನೋಡಿ ನಾಳೆ ಅಂತ ಅಂದ. ಅವ್ನು ಪೆಟ್ಟಿಗೆ ಬರ್ಸಾಕತ್ತಿದ್ವಿ. ಪೆಟ್ಟಿಗೆ ಯಾವಾಗ ಹನುಮಂತ ಯಂಚರೆಡ್ಡಿ ಅವ್ರ ಮನ್ಯಾಗ ಪೆಟ್ಟಿಗಿತ್ತು. ಊಟಕ್ಕೆ ಹೋದಾಗ ಅದ್ ನೋಡಿದ ಕೂಲೆ ಅದೇನೋ ಅಂತಾರಲ್ಲ, ಹೂಗಾರ ತಬಲಾ ನೋಡಿದ ಕೂಲೆ ಚಾಪ್ ಹಾಕವಣ ಹಂಗಂದ. ಅದು ಏನೋ ಚಾಳಿ ಅದು ಬಾರ್ಸಿದ್ದು. ಬಾರ್ಸಾಕ ಹನುಮಂತ ತಿಕ್ಕು ಅಂದ್ಕೂಲೆ ಬಾರ್ಸಾಕತ್ತಿದ್ ಕೂಲೆ ಸಪ್ಳ ಕೇಳಿ ಅವ್ರು ಯಾರು ಹಿಂಗಿಂಗ. ಅದಕ್ಕೆ ಬಿದ್ದಿನ ಅಂದ್ರೆ ನಾಳೆ ಕೊರಕತ್ಯಾಗಿ ಹುಟ್ಟಬೇಕಾಗತ್ ನೋಡು. ಮುಂದಿನ ನಾದಕ್ಕೆ ಬಿದ್ದಿನ ಅಂದ್ರೆ ಅವಾಗಿನ ಸುಟ್ಟು ಪೆಟ್ಟಿಗೆ ಮ್ಯಾಗ ಕೈ ಓತದ. ಹೆಂಗ್ ಬಾರಿ ನೆನಸೋದ ಉಳಿದಿಲ್ಲ ನೋಡ್ರಿ. ಅದು ಅವಾಗ ಬಾರಿಸ್ತಿದ್ವಿ. ಅವಾಗ ಮನ್ಯಾಗಿತ್ತಲ್ಲ ಅವಾಗ ಬಾರಿಸ್ತಿದ್ವಿ. ಅದು ಓತದೆಲ್ಲ. ಯಾವುದೇ ವಾಸನ ಇರ್ಲಿ ಅದು ಜನ್ಮಕ್ಕೆ ಕಾರಣ. ತಿನ್ನೋದಿರ್ಲಿ, ನೋಡುವುದಿರ್ಲಿ, ಮೋಶ ನೋಡುವುದಿರ್ಲಿ, ಮುಟ್ಟುವುದಿರ್ಲಿ, ಇವೆಲ್ಲ ವಾಸನೆಗಳು ಪೂರ್ಣ ನಾಶ ಆದಾಗ ನಿನ್ನ ನಿಜದ ಜ್ಞಾನಕ್ಕೆ ಅದನ್ನ ನಾವು ಮಾಡ್ಕೋಬೇಕಾಗೈತಿ. ವಾಸನಾದಿಗಳು ಬೆನ್ನ ಹತ್ತಿದೆ ಅಂದ್ರೆ ಮತ್ತು ಅವನು ತೃಪ್ತಿ ಆಗುವುದನೇ ಇಲ್ಲ. ಅದು
ಬೆಂಕಿಯನ್ನು ಆರ್ಸಕ್ಕೆ ಪೆಟ್ರೋಲ್ ಹಾಕಿದಂಗೆ ಹೆಂಗೆ ಅವುಗಳ ಅನುಕೂಲ ಮಾಡ್ತೇವೆ ಅದು ಹೆಚ್ಚಾಕೊಂತ ಹೋಗ್ತೈತಿ. ವಾಸನಾದಿಗಳು ಇವೆಲ್ಲ ಪ್ರಬಲ ಹಾಕೊಂತ ಹೋಗ್ತಾವೆ, ಅವು ಕ್ಷೀಣ ಆಗುವುದನೇ ಇಲ್ಲ. ಈ ವಿಚಾರ ಯಾವಾಗಲೂ ನಡೀತಿತ್ತು ಅಂದ್ರೆ ವಾಸನಾದಿಗಳೆಲ್ಲ ನಾಶಕ್ಕವು, ಅವಾಗ ಜ್ಞಾನೋದಯಕ್ಕೈತಿ. ಹುಟ್ಟಿಗೆ ಕಾರಣಕ್ಕವೆಲ್ಲ ಜನ್ಮಾಂತರ ಕಾರಣಕ್ಕವು, ಯಾವುದೇ ವಾಸನೆ ಇಲ್ಲ, ಅವನ್ನ ನಾಶ ಮಾಡ್ಕೊ. ಅದಕ್ಕೆ ಅಂಥ ವಾಸನೆಗಳನ್ನು ನಾಶ ಮಾಡಿಕೊಡುವಂತಹ ವಿಚಾರಗಳನ್ನು ಮನಸ್ಸುಗೊಟ್ಟು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅಂದಾಗ ನಿನಗೆ ಇದು ಸದ್ಗತಿ ಆಕೈತಿ. ಏನ್ ದುಃಖದಿಂದ ಬಿಡುಗಡೆ ಹೊಂದುವುದು ಮೋಕ್ಷ. ಸದ್ಗತಿ ಅಂದ್ರೆ ಅದ ಮುಕ್ತಿ ಅಂತಾರೆ. ಅದನ್ನು ಹೊಂದಲಿಕ್ಕೆ ನಿನಗೆ ಬರ್ತದೆ. ಬಿಡು. सकल साधु संत